ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಅರಕಲಗೂಡು ಕ್ಷೇತ್ರದ ಅಭಿವೃದ್ಧಿ, ಕಾಂಗ್ರೆಸ್ಸೇತರ ಶಾಸಕರಿಗೆ ಸಿಗ್ತಾ ಇರುವಂತಹ ಅನುದಾನ, ಬಜೆಟ್ ಕುರಿತಂತೆ ರಾಜ್ಯದ ಅಭಿವೃದ್ಧಿ ಎತ್ತ ಕಡೆ ಸಾಗಿದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜಿ ಮುಖಾಮುಖಿಯಲ್ಲಿ ಮಾಜಿ ಸಚಿವರು, ಅರಕಲಗೂಡು ಕ್ಷೇತ್ರದ ಶಾಸಕರಾಗಿರುವಂತಹ ಎ ಮಂಜೂರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಗಿದೆ ಸರ್? ನೋಡಿ, ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಭಾರಿ ಕುಂಠಿತವಾಗಿದೆ. ಅದರಲ್ಲಿ ಕಾರಣ ಏನು ಅಂದರೆ, ಸರ್ಕಾರದ ಫ್ರೀ ಬೀಸ್ ಕೊಟ್ಟಿರೋದ್ರಿಂದ ಡೆವಲಪ್ಮೆಂಟ್ಗೆ ದುಡ್ಡು ರಾಜ್ಯಕ್ಕೆ ಕೊಡೋದು ನನ್ನ ಕ್ಷೇತ್ರಕ್ಕೆ ಅಂತಲ್ಲ, ಇಡೀ ರಾಜ್ಯಕ್ಕೂ ಕೂಡ ತೊಂದರೆ ಆಗಿದೆ ಅಂತಕ್ಕಂಥದ್ದು. ಅದರಲ್ಲೂ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ತೊಂದರೆ ಆಗಿದೆ. BJP ಇರ್ಬೋದು, JDS ಇರ್ಬೋದು. ಬಟ್ ಸರ್ಕಾರ ಅಂತ ಅಂದರೆ ಜನರ ಸರ್ಕಾರ ಇರಬೇಕು. ಆಡಳಿತ ಮಾಡೋದು ಮಾತ್ರ ಕಾಂಗ್ರೆಸ್ ಅಷ್ಟೇ. ಬಿಟ್ಟರೆ ಜನಪರವಾಗಿ ಪ್ರತಿ 224 ಕ್ಷೇತ್ರನೂ ಕೂಡ ಸಮಾನವಾಗಿ ಅಭಿವೃದ್ಧಿ ಮಾಡಿದೆ ಅಭಿವೃದ್ಧಿ ಅಂತಕ್ಕಂಥದ್ದು. ಇಲ್ಲಿ ಆ ರೀತಿ ಆಗಿಲ್ಲ. ಇವ್ರು ಮಾಡ್ತಕ್ಕಂಥದ್ದು ಅವರ ಪಕ್ಷದ ಶಾಸಕರುಗಳಿಗೆ ಅವ್ರಿಗೂ ಕೂಡ ಅನುದಾನ ಇಲ್ಲ ನನ್ನ ಪ್ರಕಾರ. ಕೊಡ್ತಾ ಇದ್ದೀವಿ ಅಂತ ತೋರಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಬಹುಶಃ ನಾವು ತಿಳಿದಂಥ ಮಟ್ಟದಲ್ಲಿ ಸಿದ್ದರಾಮಯ್ಯನವರು 13-18 ಇದ್ದಂಥ ಮುಖ್ಯಮಂತ್ರಿ ಆಗಿದ್ದಂಥವ್ರು ಈಗ ಆ ಜೋಶು, ಆ ಒಂದು ಗಟ್ಟಿತನ ಕಾಣಿಸ್ತಾ ಇಲ್ಲ, ಉತ್ಸಾಹ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಹಾಗಾದ್ರೆ ಅನುದಾನದ ಬಗ್ಗೆ ಇಷ್ಟು ನೇರವಾಗಿ ನೀವು ಉಲ್ಲೇಖ ಮಾಡಿದ್ರಿ, ಕಾಂಗ್ರೆಸ್ನವ್ರಿಗೆ ಲಭ್ಯವಾಗ್ತಿಲ್ಲ ಅಂತ. ಕಾಂಗ್ರೆಸ್ನವ್ರು ಧ್ವನಿ ಎತ್ತಿದ್ರು, ಆದ್ರೆ BJP JDS ಅವರು ಆ ಮಟ್ಟಿಗೆ ಧ್ವನಿ ಎತ್ತಿದ್ದಾರೆ ಅಂತ ಏನು ಅನ್ನಿಸ್ತಾ ಇಲ್ಲ? ಇಲ್ಲ, ನೋಡಿ, ಧ್ವನಿ ಎತ್ತಿದ್ರು. ನಾವು ಮಾತಾಡಿದಾಗ ಏನಂದ್ರು ಅಂದ್ರೆ, ನೀವ್ ಹಿಂದೆ ಮಾಡಿಲ್ವೇನ್ರಿ ಅಂತ ಹೇಳ್ತಾರೆ. ಅವ್ರು ಹಿಂದೆ ಮಾಡಿರೋದಕ್ಕೆ ಇವ್ರು 140 ಸೀಟ್ ಕೊಟ್ಟಿರೋದು. ಮಾಡಬಾರ್ದು, ಯಾರೋ ಮಾಡವ್ರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಕ್ಕಂಥದ್ದು ತಪ್ಪದು. ಈಗ ಅವ್ರು ಯಾರೋ ಮಾಡಿದ್ದಾರೆ, ಹಂಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ನಿಜವಾದಂಥ ಸರಿಯಾದಂಥ ರಾಜಕಾರಣ ಅಲ್ಲ. ಅದನ್ನು ಮಾಡಬಾರ್ದು. ಇಡೀ ರಾಜ್ಯವನ್ನ ಒಂದು ದೃಷ್ಟಿನಲ್ಲಿ ನೋಡ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಈಗ ಕ್ಷೇತ್ರದ ಅಭಿವೃದ್ಧಿ ಅಂದ್ರೆ ಈಗ ನಿಮ್ಮ ಅವಧಿಯಲ್ಲಿ ನೀವು ಅಂದುಕೊಂಡ ಮಟ್ಟಕ್ಕೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ? ಯಾಕಂದ್ರೆ ಜನ ಬಂದು ಪ್ರಶ್ನೆ ಮಾಡ್ತಾರೆ. ನಿಜ, ಬಟ್ ನನ್ಗೇನಾಯ್ತು ಅಂದ್ರೆ, ನನಗೆ ಸಿಕ್ಕಂತ ಅವಕಾಶ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿನ ನಾನು ಮಾಡ್ಕೊಂಡಿದ್ದೆ. ಈಗ ಆನ್ ಗೋಯಿಂಗ್ ವರ್ಕ್ಸ್ ಏನಿದಾವೆ ಅದಕ್ಕೆ ಅವರು ದೇ ಕಾಂಟ್ ರಿಸ್ಟ್ರಿಕ್ಟ್, ಅದನ್ನ ಕೊಡ್ಲೇಬೇಕಾಗ್ತದೆ. ಸೊ ಅದನ್ನ ನಾನು ಲಿಫ್ಟ್ ಇರಿಗೇಷನ್ ಇರ್ಬೋದು, ರೋಡ್ಗಳು ಮೇಂಟೆನೆನ್ಸ್ ಇರ್ಬೋದು, ಇದಕ್ಕೆಲ್ಲ ನನಗೆ ಅನುದಾನವನ್ನ ನನ್ನದೇ ಆದಂತ ಕನೆಕ್ಷನ್ ನಲ್ಲಿ, ಮಂತ್ರಿಗಳ ವಿಶ್ವಾಸದಲ್ಲಿ, ಚೀಫ್ ಮಿನಿಸ್ಟರ್ ವಿಶ್ವಾಸದಲ್ಲಿ ತಗೊಂಡಿದ್ವಿ. ಡೆವಲಪ್ಮೆಂಟ್ ಆಗಿದೆ. ಬಟ್ ಆದ್ರೆ ನಿರೀಕ್ಷಣೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಸರ್. ಬಜೆಟ್ನ ಕುರಿತಂತೆಯೇ ಸದನದಲ್ಲೂ ಚರ್ಚೆ ಆಗ್ತಿರೋದ್ರಿಂದಾಗಿ ಈ ಸಲ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ದಾಖಲೆಯ ಅವಧಿಯ ಮುಖ್ಯಮಂತ್ರಿ ಅಂತಾನೂ ಕರೆಸ್ಕೊಂಡಿದ್ದಾರೆ. ಹಾಗೆ ಬಜೆಟ್ನ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ದಾಖಲೆ ಅಂದ್ರೆ 17 ಸಲ ಮಾಡಿದ್ದೀನಿ ಅನ್ನೋದು ದಾಖಲೆ ಅಲ್ಲ. ರಾಜ್ಯ ಜನತೆಗೆ ಏನ್ ಮಾಡಿದ್ದೀನಿ ಅನ್ನೋದು ದಾಖಲೆ ಆಗ್ಬೇಕು. ನಾಟ್ ಎ ನಂಬರ್. ವಾಟ್ ವಿ ಹ್ಯಾವ್ ಡನ್ ಟು ದ ಸ್ಟೇಟ್ ಅನ್ನೋದು ಇಂಪಾರ್ಟೆಂಟ್. ಆ ರೀತಿಯಾದಂಥ ದಾಖಲೆ ಡೆವಲಪ್ಮೆಂಟು, ಯಾವುದು ಒಂದು ಅಣೆಕಟ್ಟು ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಆ ಥರವಾದಂಥ ದಾಖಲೆ ಅಲ್ಲ. ಈ ಓನ್ಲಿ ಇಯರ್ ದಾಖಲೆ ಅನ್ನೋದು ಒಂದು ಬಿಟ್ರೆ, ಇಷ್ಟು ಹೆಚ್ಚು ಸಾಲ ಮಾಡಿದ್ದೀನಿ ಅನ್ನೋ ದಾಖಲೆ ಬಿಟ್ರೆ, 4 ಲಕ್ಷ ಚಿಲ್ಲರೆ ಇದನ್ನ ಕೊಟ್ಟಿದ್ದೀನಿ ಅನ್ನೋದು ಬಿಟ್ರೆ ಬೇರೆ ಆದಂಥ ದಾಖಲೆ ಯಾವುದೂ ಇಲ್ಲ. ಈಗ ಇದು SC/STಗೆ, ಪರಿಶಿಷ್ಟ ಪಂಗಡ ಇದಕ್ಕೆ ಒಂದು 41,000 ಕೋಟಿ ದುಡ್ಡನ್ನ ಆನ್ ದೇ ರೈಟ್ ದೇ ಹ್ಯಾಡ್ ಟು ಗಿವ್, ಅದನ್ನು ಕೊಟ್ಟಿದ್ದಾರೆ. ಬಟ್ ಅದರ ಬಳಕೆ ಇದೆಯಲ್ಲ, ಹಿಂದೆ ಮಾಡಿದಂಥ ಬಳಕೆ, ಆ ಬಳಕೆ ಅದಕ್ಕಾಗಿಲ್ಲ. ಅದನ್ನ ಬೇರೆದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಇವ್ರು ಉಪಯೋಗಿಸ್ಬೇಕಾಗಿರೋದೇನೋ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಪ್ಲಿಫ್ಟ್ಗೆ ದುಡ್ಡನ್ನು ಉಪಯೋಗಿಸ್ಕೋಬೇಕು ಹೊರತು ಈ ಬಸ್ಸಲ್ಲಿ ಓಡಾಡಲ್ವೇನ್ರಿ ಅವ್ರಿಗೂ ಕೊಟ್ಟಿದ್ದೀನಿ, ದಟ್ ಈಸ್ ನಾಟ್ ದ ಪಾಯಿಂಟ್. ಅದನ್ನ ಅವ್ರೇನು ಕೇಳಿಲ್ಲ. ಅಂಬೇಡ್ಕರ್ ಅವರು ಹೇಳಿರೋದೇನೋ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ, ಆರ್ಥಿಕವಾಗಿ ಮೇಲ್ತನ್ನಿ, ರಾಜಕೀಯವಾಗಿ ಅವ್ರಿಗೆ ಇದನ್ನ ಕೊಡಿ ಅನ್ನೋದನ್ನ ಬಿಟ್ರೆ, ಅದನ್ನ ಬಿಟ್ಟು ಇವರು ಆ ದುಡ್ಡನ್ನ ಬೇರೆದಕ್ಕೆ ಉಪಯೋಗಿಸ್ಕೊಂಡು ಅವ್ರಿಗೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನ ಈಗ ನಾನು ಬಜೆಟ್ ಅಲ್ಲಿ ಕೂಡ ಮಾತಾಡಿದೆ. ನಾನು ಅಲ್ಲೂ ಅನ್ಯಾಯ ಆಗಿದೆ. ಅದನ್ನ ಆಗ್ಬಾರ್ದು. ಯಾರ ದುಡ್ಡು ಯಾರಿಗೆ ಸಲ್ಬೇಕು ಅವ್ರಿಗೆ ಸಲ್ಬೇಕು. ಈಗ ಸಿದ್ದರಾಮಯ್ಯನವರು 5 ಬಂದಿದ್ವಿ ಅಂತ ಹೇಳ್ತಾರೆ.
40% ಇದೆ ಅಹಿಂದ ವರ್ಗದವರು. ನಿಜ, ಅಹಿಂದ ವರ್ಗದವ್ರಿಗೆ ಏನ್ ಕೊಟ್ಟಿದ್ದೀನಿ ಅಂತ ಬಜೆಟ್ ಅಲ್ಲಿ ಹೇಳಿಲ್ವಲ್ಲ. ದೇ ಶುಡ್ ಸ್ಪೆಸಿಫೈ. ಈಗ SC ST ಕೊಟ್ಟೆವು, ಏನಾಯ್ತು, SC ST ಅವರಿಗೆ ಅಷ್ಟು ಕೊಟ್ಟಿದ್ದೀವಿ ಅಂತೇಳಿ ಬೇರೆಯವರ ಸಮಾಜದ ದೃಷ್ಟಿಯಿಂದ ಕಣ್ಣು ಬಿದ್ದಂಗಾಯ್ತು. ಆದ್ರೆ ಅವ್ರಿಗೂ ದುಡ್ಡು ಕೊಡಂಗಿಲ್ಲ, ಇವ್ರ ಮೇಲೆ ದ್ವೇಷ ಬಿಡಂಗಿಲ್ಲ. ನಾನ್ ಕೇಳೋದು ಮುಖ್ಯಮಂತ್ರಿಯವರು ಅಹಿಂದ ವರ್ಗದಿಂದ ನಾನು ಅಹಿಂದ ಅಂತ ಹೇಳೋದಿಲ್ಲ, ಅದಕ್ಕೆ ಬಜೆಟ್ ನ ಇಷ್ಟಿಷ್ಟು ಕೊಟ್ಟಿದ್ದೀನಿ ಅಂತ ಯಾಕೆ ಅನೌನ್ಸ್ ಮಾಡಿಲ್ಲ ನೀವು? ನಿಮ್ ನೈತಿಕತೆ ಅದರಲ್ಲಿ ನೀವು ಕಳ್ಕೊಂಡಿದ್ದೀರಿ. ಯು ಆರ್ ನಾಟ್ ಅನ್ ಅಹಿಂದ. ನೀವು ಬರೋವರಿಗೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ಒಂದು ಬಿಟ್ರೆ, ನಾನು ಅಹಿಂದ ಮುಖ್ಯಮಂತ್ರಿ, ನಾನು ಒಕ್ಕಲಿಗರ ಮುಖ್ಯಮಂತ್ರಿ, ನಾನು ಲಿಂಗಾಯತ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ರಾಂಗ್. ಯು ಆರ್ ಫಾರ್ ಎವ್ರಿಬಡಿ ಅಂತಕ್ಕಂಥದ್ದು ಆಗ್ಬೇಕು. ಈಗ BJP ಮತ್ತು JDSನವರಿಗೆ ಈ ರೀತಿ ನಿಗಮಗಳ ಹಣ, ಆ ಸಮುದಾಯದ ಹಣವನ್ನು ಯಾವ ರೀತಿ ಇತರ ಕಾರ್ಯಗಳಿಗೆ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಅರಿವಾಗಿದೆ. ಆ ಸಮುದಾಯಗಳಿಗೆ ಗೊತ್ತಾಗಿದೆಯಾ? ಅವ್ರು ಅದನ್ನು ಪ್ರತಿಭಟಿಸ್ತಿದ್ದಾರಾ? ನೋಡಿ, ಈಗ ನಾನು MLA, ನಮಗೆ ಈ ಬೋರ್ವೆಲ್ ಅಂತ ಕೊಡ್ತಾರೆ. ಮೊದಲು ಒಂದು ತಾಲೂಕಿಗೆ 40-30 ಹಿಂಗೆ ಕೊಡೋರು. ಈಗ ಲಿಂಗಾಯತರಿಗೆ ಒಂದು, ಒಕ್ಕಲಿಗರಿಗೆ ಒಂದು ಕೊಡ್ತಾರೆ. ಈಗ ನಮ್ಗೇನಾಗಿದೆ ಅಂದ್ರೆ, ನನಗೆ ಅಲ್ಲ, ಇಡೀ MLAಗಳು ಯಾರು ಕೊಡೋದೇ ಬೇಕಾಗಿಲ್ಲ. ಸರ್ಕಾರನೇ ಯಾರಿದೆ ಅಂತ ಹಂಚ್ಬೋದು. ಈಗ ಯಾರಿಗಾರು ಒಬ್ರು ಕೊಟ್ರೆ ಇಡೀ ಅವರೆಲ್ಲರೂ ನಮ್ಮ ಮೇಲೆ ವಿರೋಧ ಆಗ್ತಾರೆ. ಈಗ SC ST ಅವರಿಗೆ 40-50 ಬೋರ್ವೆಲ್ ಕೊಡ್ತಾ ಇದ್ದೋ, ನಾನು ಇದಾಗ 100 ಬೋರ್ವೆಲ್ ಕೊಟ್ಟಿದ್ವಿ, ಈಗ ಒಂದು 5-6 ಕೊಡಬೇಕು. ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಇದೆಯಲ್ಲ, ವೆರಿ ಟಫ್ ಫಾರ್ ಅಸ್. ನಾವು ಮಾಡೋಕ್ಕಾಗಲ್ಲ. ಯಾತಕ್ಕೆ ಇವ್ನು ಹೇಳ್ತೀನಿ ಅಂದ್ರೆ, ಕೊಡಕ್ ಹಣ ಇಲ್ವಲ್ಲ ಮಾಡಕ್ಕೆ. ಹಣ ಇದ್ರೆ ತಾನೇ ಕೊಡಕ್ ಸಾಧ್ಯ. ಇದು ವಾಸ್ತವ. ಹಿಂದೆ 13-18 ಇದೇ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಅವಾಗ ಯಾಕೆ ಜಾಸ್ತಿ ಕೊಟ್ಟಿದ್ರು? ಅವಾಗ ಹೆಂಗ್ ಬಂದಿತ್ತು ದುಡ್ಡು? ಈಗ 53,000 ಕೋಟಿ ಬರೀ ಅದಕ್ಕೆ ಫ್ರೀ ಬೀಸ್ಗೆ ಕೊಡ್ತಾ ಇದ್ದಾರೆ. ಇದೇ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಸರ್, ಈ ಗ್ಯಾರಂಟಿ ಇಲ್ದಿದ್ದಾಗ್ಲೂ ನಾನು ಸಾಲ ಮಾಡಿದ್ದೆ, ಗ್ಯಾರಂಟಿ ಇದ್ದಾಗ್ಲೂ ಸಾಲ ಮಾಡಿದ್ದೆ, ಆದರೆ ನನಗೆ ಗ್ಯಾರಂಟಿ ಯಾವತ್ತೂ ಕೂಡ ಬರ್ಡನ್ ಆಗಿಲ್ಲ. GSDPಯ 25% ವ್ಯಾಪ್ತಿ ಒಳಗಿರ್ಬೇಕಾ, ಆ ವಿತ್ತೀಯ ನೀತಿಯ ಒಳಗೆ ನಾವಿದ್ದೀವಿ. ನೋಡಿ, ಬಡ್ಜೆಟ್ ನ ಮಾಡೋ ಇದರಲ್ಲಿ ಈಸ್ ಕ್ಲೆವರ್. 24.091 ಮಾಡ್ತಾರೆ. 91 ಅಂದ್ರೆ ಓನ್ಲಿ 0.9 ಕಡಿಮೆ ಇತ್ತು ಅಂತ ತೋರಿಸ್ತಾರೆ. ಅದು ತೋರಿಸ್ತಾ ಇದ್ರೆ ನಿಮ್ಗೆ ಲೋನ್ ಕೊಡಲ್ಲ. ಆ ಇದರಲ್ಲಿ ಭಾರಿ ಬುದ್ಧಿವಂತರು. ಈಗ ನಾವು ಸಾಲ ತಗೋಬೇಕಾದ್ರೆ ನಮ್ದು ಇದನ್ನ ಕೇಳ್ತಾರಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಇದ್ರದ್ದು ನಿಮ್ದು ಏನಾದ್ರು ಕೊಡ್ರಿ ಅಂತ, ಹಂಗೆ ಇವರು ಸಿಬಿಲ್ ಸ್ಕೋರ್ ಇದೆಯಲ್ಲ, ಹಂಗೆ ಸಿಬಿಲ್ ಸ್ಕೋರಿಗೆ ಈ ಸ್ಮಾರ್ಟ್ ಇನ್ ದಟ್ ವೇ. ಬಟ್ ವಾಟ್ ಈಸ್ ದ ಔಟ್ಕಮ್? ಸಾಲ ತಗೊಳಕ್ ನೀವು ತೋರಿಸಿದ್ದೀರಿ. ಮೊದಲೇ ಇವರೇ ಹೇಳ್ತಾ ಇದ್ರು, ತುಪ್ಪ ತಿನ್ನಕ್ಕೆ ಸಾಲ ಮಾಡೋದಲ್ಲ ರೀ ಅಂತ. ನಿಜ, ತುಪ್ಪ ತಿನ್ನಕ್ಕೆ ಸಾಲ ಮಾಡೋದಲ್ಲ. ಇವರು ಇದು ತುಪ್ಪ ತಿನ್ನಕ್ಕೆ ಸಾಲ ಮಾಡೋದ್ ಬಿಟ್ಟು ಸಾಲ ಮಾಡಿ ತುಪ್ಪ ತಿಂತವ್ರು. ಈಗ ಹಂಗಾರೆ ಸಾಲ ತೀರ್ಸಕ್ ಸಾಲ ಮಾಡ್ದಂಗ 100%. ನೋಡಿ, 1,16,000 ಕೋಟಿ ಇವರು ನಮಗೆ ಲೋನ್ ತಗೊಂಡು ತೋರಿಸಿರೋದು. ಸಾಲ ವರ್ಷಕ್ಕೆ ಕೊಟ್ಟಿರೋದು 97,000. ಮ್ಯಾಟರ್ ಆಫ್ 20,000 ಈಸ್ ಫಾರ್ ಡೆವಲಪ್ಮೆಂಟ್. ಅವ್ರ ಬುಕ್ಕಲ್ಲೇ ಇದೆ, ನಮ್ದಲ್ಲ. ನೀವು ಸಾಲ ಮಾಡಿದ್ಮೇಲೆ ಏನಾದ್ರು ಡೆವಲಪ್ಮೆಂಟ್ ತೋರಿಸ್ಬಾರ್ದು. ಸಾಲ ಮಾಡಿರೋದು ಸಾಲ ತೀರ್ಸಕ್ಕೆ. ಸರ್, ಜನಸಾಮಾನ್ಯರ ಮನಸ್ಸಲ್ಲಿ ಒಂದು ಭಾವನೆ ಇದೆ, ಕೆಲವ್ರನ್ನ ಹೇಳೋದು, ನನ್ನ ಜೀವನದಲ್ಲಿ ನಾನು ಒಂದೇ ₹1 ಸಾಲ ಮಾಡಿಲ್ಲ ಅಂತ. ಆ ಭಾವನೆಯಲ್ಲಿ ಇರ್ತಾರೆ. ಇವಾಗ ಅವ ವ್ಯಕ್ತಿ ಸಾಲ ಮಾಡಿಲ್ಲ ಅಂದ್ರೂ ಅವ್ರ ಮೇಲೆ ಈಗ ₹1,20,000 ಸಾಲ ಇದೆ, ಜಾಸ್ತಿ ಇದೆ. ನಿಜ. ಈಗ ಇಲ್ಲಿ 7.5 ಕೋಟಿ ಜನ ಡಿವೈಡೆಡ್ ಇಂಟು ಸಾಲ. ವೆರಿ ಸಿಂಪಲ್. ಹುಟ್ಟೋ ಮಗುಗುವೆ ಸಾಯ್ತಾರೋನ್ಗುವೆ ಅಷ್ಟು ಸಾಲ ಇದ್ದೇ ಇದೆ. ಅವ್ರಿಗೆ ಅವರೆಲ್ಲ ಕಂಡ್ರಿ ಅನ್ನೋದಲ್ಲ. ನೋ, ನಮಗೂ ಕೂಡ ಅದು ಜವಾಬ್ದಾರಿ ಇದೆ. ಈಗ ನಮ್ಗೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಪೇ ಮನಿನಲ್ಲೇ ಇವರು ಇದನ್ನ ಮಾಡೋದು. ಈಗ ಸಾಲ ಮಾಡೋರಲ್ಲ. ಈಗ ನಾವು ನಮ್ಮ ತಂದೆಯವರು ಮದುವೆ ಹಬ್ಬ ಹುಣ್ಣಿಮೆ ಮಾಡಿದಾಗ ನಮ್ಮ ರೈತ ಕುಟುಂಬದಿಂದ ಬಂದವರು, ಸಿದ್ದರಾಮಯ್ಯನವರು ಹಳ್ಳಿಯಿಂದ ಬಂದಿರೋರು. ನಮಗೆ ಜಾತ್ರೆ ಹಬ್ಬ ಬಂದಾಗ ಮಲದ ಹಬ್ಬ ಅಂತ ಮಾಡ್ತೀವಿ. ಅವಾಗ ಬಟ್ಟೆ ಗಿಟ್ಟೆ ಎಲ್ಲ ಸಾಲ ಮಾಡಿರೋವು. ಮುಂದಿನ ವರ್ಷಕ್ಕೆ ನಾವು ಆದಾಯದಲ್ಲಿ ವರ್ಷಕ್ಕೆ ಇವ್ರು ತೀರ್ಸೋದನ್ನ ಎಲ್ಲಿ ತೀರಿಸ್ತಾರೆ? ಇವರು ಆದಾಯದ ಎಲ್ಲಿದೆ ಇವ್ರಿಗೆ? ಈಗ ನೀವು ಸಾಲ ಮಾಡ್ಬೇಕಾದ್ರೆ ನೀವು 4 ಲಕ್ಷ ಕೋಟಿ, ಒಟ್ಟು 8 ಲಕ್ಷ ಕೋಟಿ ಸಾಲ ಇದೆ. ಒಟ್ಟು ಇರೋದು ರಾಜ್ಯ ಒಟ್ಟು ಸಾಲ. ನೀವು ಸಾಲ ತೀರ್ಸ್ಬೇಕಾದ್ರೆ ಯು ಹ್ಯಾವ್ ಟು ಶೋ ದ ರೆವಿನ್ಯೂ. ವೆರಿ ಸಿಂಪಲ್ ಸರ್. ಕೇಂದ್ರದಿಂದ ಬರೋದು ಬರ್ತಾ ಇಲ್ಲ ಸಕಾಲಕ್ಕೆ. ನೋಡಿ, ಕೇಂದ್ರದವ್ರು ಸಾಲ ಮಾಡಿದ್ರೆ ಪ್ರಶ್ನೆ ಮಾಡಲ್ಲ. ನೋಡಿ, ಒಂದು ತಿಳ್ಕೊಳ್ಳಿ, ಇವರು ಮಾತಾಡೋದನ್ನ ಟ್ವಿಸ್ಟ್ ಮಾಡಿ ಮಾತಾಡ್ತಾರೆ. ಈಗ ಮೊದಲು GST ಇತ್ತು. GST ಮಾಡಿದಾಗ ಮೊದಲು ಏನಿತ್ತು ಅಂದ್ರೆ 5 ವರ್ಷಗಳ ಕಾಲ ಏನ್ GST ಬರ್ತದೆ ಅದನ್ನೆಲ್ಲ
ಆ ರಾಜ್ಯಕ್ಕೆ ಕೊಡೋದು ಅಂತ ಇತ್ತು. ಅದಾದ್ಮೇಲೆ ಏನಂತ ಬಂತು, ಆ GST ಬಂದಂತ ಹಣ ಇದೆಯಲ್ಲ, ಇದು ನಾವೆಲ್ಲ ವಿ ಆರ್ ಇನ್ ಫೆಡರಲ್ ಸಿಸ್ಟಮ್ ಇಡೀ ದೇಶದಲ್ಲಿ. ಇವ್ರು ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾವು 7.5 ಕೋಟಿ ಇರೋದು. UP ಬಿಹಾರ್ ಅಲ್ಲ, UP ಇರ್ತಕ್ಕಂಥ 20 ಕೋಟಿ ಜನ. ಸಿ ಆ ಪಾಪ್ಯುಲೇಷನ್ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಾವು 5 ವರ್ಷ ಆದ್ಮೇಲೆ ನಮ್ಮಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಬೇರೆ ರಾಜ್ಯಗಳಿಗೂ ಕೊಡ್ಬೇಕು ಅಂತಿರೋದು. ನಾವು ದುಡ್ದು ನಾವು ಬೆವರು ಸುರಿಸಿ ಅವ್ರಿಗೆ ಹಂಚ್ಬೇಕು ಅನ್ನೋ ಭಾವನೆ ಬರಲ್ವಾ? ಅಲ್ಲಲ್ಲ, ಬರುತ್ತೆ. ಬಟ್ ಅದು ಅವರು ಕೊಡ್ತಾರಲ್ಲ. ಈಗ ನೋಡಿ, ನಮ್ಮಲ್ಲಿ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಈಗ ನನಗೆ ಗೊತ್ತಿರೋ ಹಾಗೆ ಇವರು ಲೋಕಲ್ ಬಾಡಿ ಸೆಲೆಕ್ಷನ್ ಮಾಡಿದ್ರೆ ಅದ್ರ ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡೋರು. ಈ ಲೋಕಲ್ ಬಾಡಿ ಸೆಲೆಕ್ಷನ್ ಮಾಡಿ 24,000 ಕೋಟಿ ಬಂದಿಲ್ಲ, ಓನ್ಲಿ ಬಿಕಾಸ್ ಆಫ್ ಲೋಕಲ್ ಬಾಡಿ ಸೆಲೆಕ್ಷನ್ ಮಾಡಿಲ್ಲ, ಇದನ್ನ ಮಾಡಿಲ್ಲ. ನೀವು ಮಾಡಿದ್ರೆ ತಾನೇ ದುಡ್ಡು ಕೊಡೋದು. ನೀವೇನು ಮಾಡ್ದಲ್ಲೇ ಇದ್ರೆ ನೀವ್ಯಾಕೆ ಕೊಡ್ತೀರಿ? ಮನೆ ಗಲಾಟೆ ಮಾಡ್ತಾ ಇದ್ರು, JJM ದುಡ್ಡು ಕೊಟ್ಟಿಲ್ಲ ಅಂತೇಳಿ. ರಿಲೀಸ್ ಈಗ. ಆಮೇಲೆ ಯಾವತ್ತೂ ಯಾರ ಜೊತೆನಲ್ಲೂ ಮಾಡ್ಬೇಕಾದ್ರೆ ನಾನ್ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಏನ್ ಕೇಳೋದು ಅಂತಂದ್ರೆ ಹಂಗಾಗಲ್ಲ. ಯು ಮಸ್ಟ್ ಹ್ಯಾವ್ ಎ ಗುಡ್ ರಿಲೇಷನ್. ಪೊಲಿಟಿಕಲಿ ಪಾರ್ಟಿ ಇಸ್ ಡಿಫ್ರೆಂಟ್. ಈಗ ನಾನು JDS, ನನಗೆ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನನಗೆ ದೇಶದ ಪ್ರಧಾನಮಂತ್ರಿ ಯಾರಂದ್ರೆ ಮೋದಿ ಅವರೇ ಪ್ರಧಾನಮಂತ್ರಿ. ಆ ಭಾವನೆಯಲ್ಲಿ ಇದ್ದಾಗ ನೀವು ಡೆವಲಪ್ಮೆಂಟ್ ಆಗುತ್ತೆ. ನೀವು ನಾನೇನು ಹೋಗಿ ಕೇಳೋದು, ನಾನೇನು ಮಾತಾಡೋದು, ಅವ್ರಿಗೆ ಡಿಫ್ರೆಂಟ್ ಪಾರ್ಟಿ ಅಂದ್ರೆ ಆಗಲ್ಲ. ವಿ ಆರ್ ಇನ್ ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ. ನಮ್ಮ ರಾಜ್ಯನೂ ಕೂಡ ನಮ್ಮ ದೇಶದೊಳಗಿದೆ. ನಮ್ಮ ಹಕ್ಕು, ನಮ್ಮ ರೈಟು ಅಂತ ಎಲ್ಲಿವರೆಗೆ ಕೇಳಲ್ಲ ಅಲ್ಲಿವರೆಗೂ ಅವರು ಆಗಲ್ಲ. ರೈಟ್. ಇನ್ನು ರಾಜ್ಯದಲ್ಲಿ ಉಪಚುನಾವಣೆ ಸರ್, 2 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂಥ ಉಪಚುನಾವಣೆ, 2.25 ವರ್ಷದ ಆಡಳಿತವನ್ನು ಕೂಡ ರಾಜ್ಯದ ಜನತೆ ನೋಡಿರೋದ್ರಿಂದಾಗಿ ಮುಂದಾಗುವಂತಹ ಎಲೆಕ್ಷನ್ಗಳಿಗೆ ಇದೊಂಥರ ನಿರ್ದೇಶನ ಅಂತ ಹೇಳ್ಬೋದಾ? ಒಂದು ಪ್ರಿಪ್ರೇಟರಿ ಎಕ್ಸಾಮು. ಈ ರಿಸಲ್ಟ್ಸಲ್ಲಿ ಜನ ಹೆಂಗಿದೆ ಆಡಳಿತ ಅನ್ನೋದನ್ನು ಆ ರಿಸಲ್ಟ್ಸಲ್ಲಿ ತೋರಿಸ್ಬೋದಾ? ನೋಡಿ, ಇವತ್ತು ನಾನು ನೋವಿಂದ ಹೇಳಬೇಕಾಗ್ತದೆ. ನಾನು ಎಲ್ಲ ಎಲೆಕ್ಷನ್ ಮಾಡಿದ್ದೀನಿ. ಇಂಡಿಪೆಂಡೆಂಟ್ ಮಾಡಿದ್ದೀನಿ, BJP ಮಾಡಿದ್ದೀನಿ, ಕಾಂಗ್ರೆಸ್ ಮಾಡಿದ್ದೀನಿ, ದಳ ಮಾಡಿದ್ದೀನಿ. ಇವತ್ತು ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾರು ಕ್ಯಾಪಿಟಲಿಸ್ಟ್ ಇದ್ದಾರೆ, ಯಾರು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಇದೆ, ಯಾರು ಹೇಳುವಾಗಿ ಬೇರೆ ಥರ ದುಡ್ಡು ಸಂಪಾದನೆ ಮಾಡಿದ್ದಾರೆ, ಅವರೇ ರಾಜಕೀಯಕ್ಕೆ ಬರೋದು ಜಾಸ್ತಿ ಆಗ್ಬಿಟ್ಟವ್ರೆ. ಈಗ ದುಡ್ಡು ಮತ್ತು ಜಾತಿ ಭಾರಿ ನಿರ್ಣಾಯಕ ಆಗಿರ್ತಕ್ಕಂಥ ಪರಿಸ್ಥಿತಿಗೆ ತಲುಪಿಟ್ಟಿದ್ವಿ. ಅದು ಹೋಗ್ಬೇಕು. ಅದು ಹೋದ್ರೆ ಮಾತ್ರ ನೀವೇನಾದ್ರೂ ಯು ಕ್ಯಾನ್ ಸಿ ದ ಚೇಂಜಸ್ ಇನ್ ಸ್ಟೇಟ್ ಡೆವಲಪ್ಮೆಂಟ್ ಆರ್ ನ್ಯಾಷನಲ್ ಲೆವೆಲ್. ನೀವು ಎಲ್ಲಿವರೆಗೆ ಜಾತಿ ಮತ್ತು ದುಡ್ಡದ ಪ್ರಭಾವ ಇರ್ತದೆ ಅಲ್ಲಿವರೆಗೂ ಆಗಲ್ಲ. ಜನರು ಪ್ರೀತಿ ಮಾಡ್ಬೇಕಾಗಿರೋದಲ್ಲಿ ಅಭಿವೃದ್ಧಿ ಪರ ಪ್ರೀತಿ ಮಾಡಬೇಕು, ನಮ್ ಕೆಲಸ ಮಾಡೋನೇ ಅಂತ ಇರ್ಬೇಕು. ಈಗ ವಹಿಸ್ಕೊಳ್ಳೋದು, ಮಂಜು ಒಕ್ಲಿಗ ನಮ್ಮವನು, ವಿಜೇಂದ್ರ ಲಿಂಗಾಯ್ತು ನಮ್ಮವನು, ಸಿದ್ದರಾಮಯ್ಯನವ್ರ ಕೂರ್ಬಾಸ್ ನಮ್ಮವನು, ಈ ರೀತಿ ಆಗೋಗ್ಬಿಟ್ಟಿದೆ. ಅದು ಹೋಗ್ಬೇಕು. ಎಲ್ಲಿವರೆಗೆ ಅದು ಹೋಗಲ್ಲ ಅಲ್ಲಿವರೆಗೂ ಅಭಿವೃದ್ಧಿ ಆಗಲ್ಲ. ಬಟ್ ಅದಾಗುತ್ತೆ ಅಂತ ನನಗೆ 100% ಇದೆ. ಬಟ್ ನಾವು ಅಲ್ಲಿವರೆಗೆ ನಾವು ಇರ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಇದೆ. ಬಟ್ ಇಟ್ಸ್ ವೆರಿ ಸ್ಯಾಡ್. ಬಟ್ ಈ ಎಲೆಕ್ಷನ್ ನನಗೆ ಗೊತ್ತಿರೋಂಗೆ ಇಟ್ ಇಸ್ ಎ ಲೆಸನ್ ಫಾರ್ ದ ರೂಲಿಂಗ್ ಪಾರ್ಟಿ. 100% ಆಗುತ್ತೆ. ಬಟ್ ಇದು ಪರಿಣಾಮ ಏನು ಬೀರ್ತದೆ ಅಂತ ನಾನು ಹೇಳಲ್ಲ. ಎಲೆಕ್ಷನ್ಸ್ ಏನು ಪರಿಣಾಮ ಬೀರಲ್ಲ. ಯಾಕೆಂದ್ರೆ ಅವ್ರದ್ದೇ ಮ್ಯಾಂಡೇಟ್ ಇದೆ, 140 ಜನ ಇದ್ದಾರೆ, ಎಲ್ಲಾ ಮಂತ್ರಿಗಳನ್ನು ಆಗ್ತಾರೆ, ಎಲೆಕ್ಷನ್ ಮಾಡ್ಕೋತಾರೆ, ಎಲ್ಲಾನು ಮಾಡ್ತಾರೆ. ಅದ್ರ ಬಗ್ಗೆ ಇದು ಏನು ನಿರ್ಣಾಯಕ ಅಲ್ಲ. ಬಟ್ ಆದ್ರೆ ಕರ್ನಾಟಕದ ಜನತೆ ಇದಕ್ಕೆ ಪ್ರತ್ಯುತ್ತರ ಕೊಟ್ರೆ ಅವರು ಸರಿ ಹೋಗಕ್ಕಾರು ಒಂದು ನೆಗೆಟಿವ್ ಆಗಿ ವೋಟ್ ಮಾಡಿ ವಿರೋಧ ಪಾರ್ಟಿ ಗೆಲ್ಸ್ಬೇಕು ಅಂತಕ್ಕಂಥದ್ದು ವಿಶ್ವಾಸ ಇದೆ. 100% ವಿಶ್ವಾಸ ಇದೆ. ಓಕೆ, ದಾವಣಗೆರೆ ಕ್ಷೇತ್ರಕ್ಕೆ ಬರ್ತೀನಿ ಸರ್. ಸಾದಿಕ್ ಪೈಲ್ವಾನ್ ಅಂತ ಹೇಳಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಸಿಕ್ಲಿಲ್ಲ, ಬಂಡಾಯ ಅಭ್ಯರ್ಥಿಯಾಗಿ ಈಗ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ ಅಲ್ಲಿರುವಂಥ ಗ್ರೌಂಡ್ ರಿಪೋರ್ಟ್ ಕಾಂಗ್ರೆಸ್ ನಮ್ಮನ್ನ ಬಳಕೆ ಮಾಡಿಕೊಂಡಿದೆ, ಇಷ್ಟು ವರ್ಷಗಳ ಕಾಲ ಅದೇ ಮಾಡ್ಕೊಂಬಂತು, ಆದರೆ ನಮ್ಮವ್ರನ್ನೊಬ್ಬರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಬೆಳೆಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅನ್ನುವಂಥ ಅಭಿಪ್ರಾಯ ಬಂದಿದೆ. ನೋಡಿ, ಎಲ್ಲ ಟಿಕೆಟ್ ಕೇಳಿದ ಅವ್ರ ಹಕ್ಕು, ಅದಿಲ್ಲ. ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ಮಾಡ್ಕೊಂಡ್ಬಂದ್ಬಿಟ್ಟವ್ರೆ. ಯಾಕೆ ನಾನು ಕಾಂಗ್ರೆಸ್ ಇಲ್ಲಿದ್ದೇನೆ, ಯಾರು ಅವ್ರ ಮನೇಲಿ ಸಾಯ್ತಾರೆ ಅವ್ರು ಟರ್ಮ್ ಕೊಟ್ಟಿದ್ದು ಅವ್ರಿಗೆ ಕೊಡಿ ಅಂತ ಮಾಡ್ತಾರೆ. ಇಟ್ ಈಸ್ ನಾಟ್ ಎ ಕೊಡಬಾರ್ದು, ಕೊಡಬೇಕು. ಈಗ ಅವ್ರು ನೋಡಿ, ಮಂತ್ರಿ ಇದ್ರು, ಅವ್ರ ಮೇಲೆ MP ಇದ್ರು, ಚೇಂಜ್ ಮಾಡ್ಬೋದಾಗಿತ್ತು. ಬಟ್ ಆದರೆ
ಕಾಂಗ್ರೆಸ್ಸಲ್ಲಿ ಅವರು ನಾನು 5 ವರ್ಷ ಟರ್ಮ್ ನಮಗೆ ಕೊಟ್ಟಿದ್ರು, ಅದರಿಂದ ನಮಗೆ ಕೊಡಿ ಅಂತ ಅವ್ರು ಕೇಳಿ ಟಿಕೆಟ್ ತಗೊಂಡಿರೋದು. ಬಟ್ ನಮ್ಮ ಒಂದು 60-65 ಸಾವಿರ ಮುಸ್ಲಿಮ್ಸ್ ಇದ್ದಾರೆ, ಅವ್ರು ಕೇಳೋದು ತಪ್ಪು ಅಂತ ಏನಿಲ್ಲ. ಬಟ್ ಕಾಂಗ್ರೆಸ್ ಆ ಥರ ಡಿಸಿಷನ್ ತಗೊಳಕ್ಕೆ ಧೈರ್ಯ ಏನೂ ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಸರ್, ಬಿಜೆಪಿನೂ ನೋಡಿ, ಕಾಂಗ್ರೆಸ್ನು ನೋಡಿ, JDSನು ನೋಡಿ. ಕಾಂಗ್ರೆಸ್ಸಲ್ಲೂ ಕುಟುಂಬ ರಾಜಕಾರಣ ಇದೆ, JDS ಅಲ್ಲೂ ಅದೇ ಮಾತಾಡ್ತಾರೆ, ಬಿಜೆಪಿಯಲ್ಲೂ ಅದೇ ಟಾಕ್ ಇರೋದ್ರಿಂದಾಗಿ ಯಾರೂ ಅದನ್ನ ಮಾತಾಡಂಗಿಲ್ಲ. ಯಾಕೆಂದ್ರೆ ಈಗ ಮೇಟಿ ಕುಟುಂಬದಲ್ಲೂ ಕೂಡ ಕುಟುಂಬ ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಯ್ತು. ದಾವಣಗೆರೆಯಲ್ಲೂ ಶಾಮನೂರು ಶಿವಶಂಕರಪ್ಪನವರು ಅವರ ಕುಟುಂಬಕ್ಕೆ ಈಗ ಟಿಕೆಟ್ ಕೊಟ್ಟಿದ್ದಂಗೆ ಈಗ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕಾ ಹಂಗಾದ್ರೆ ರಾಜಕೀಯ ನಾಯಕರು? ನಾನು ಈಗ ಏನಾಗಿದೆ ಅಂದ್ರೆ ನೋಡಿ, ಪಿಕ್ಚರ್ ಆಕ್ಟರ್ಸ್ ಇದಾರಲ್ಲ, ಯಾರು ಹೀರೋ ಇರ್ತಾನೆ ಅವ್ರ ಮಕ್ಕಳ ಹೀರೋ ಮತ್ತೆ ಆಯ್ತಾರೆ. ಯು ಸಿ ಇನ್ ಆಲ್ ಫೀಲ್ಡ್ ಯಾರು ಇರ್ತಾರೆ ಅವ್ರವ್ರನ್ನೇ ಬೆಳೆಸೋಕೆ ಪ್ರಯತ್ನ ಪಡ್ತಾ ಹೊರತು ಬೇರೆಯವ್ರನ್ನ ಮಾಡೋದೇ ಇಲ್ಲ. ಈಗ ನಮ್ಗೆ ಈಗ ಸದ್ಯ ಸ್ಟೂಡೆಂಟ್ ಎಲೆಕ್ಷನ್ ಮಾಡ್ತೀನಿ ಅಂತವ್ರೆ. ನಾವು ಸ್ಟೂಡೆಂಟ್ ಎಲೆಕ್ಷನ್ ಬಂದವರು, ಹೋರಾಟದಲ್ಲಿ ಬಂದವರು, ನಾವು ರೀಚ್ ಅಸೆಂಬ್ಲಿ. ನಿಮ್ಗೆ ಆನ್ಸಲರಿ ಯೂನಿಟ್ ಇಲ್ಲದೆ ನಮ್ ಇಂಡಸ್ಟ್ರಿನೇ ನಡೆಯಲ್ವಲ್ಲ. ಇಲ್ಲಿ ಅದಿಲ್ಲದೆ ಇದ್ದಾಗ ಏನಾಗ್ತದೆ ಅಂದ್ರೆ, ನೀವು ದುಡ್ಡಿನ ಪ್ರಭಾವ, ಜಾತಿ ಪ್ರಭಾವ ಆದಾಗ ಅವ್ರ ಮನೆಯವರು ಅವ್ರ ಮಕ್ಕಳನ್ನೇ ಬೆಳೆಸ್ತಾರೆ. ಬೇರೆಯವ್ರಿಗೆ ವೈ ಶುಡ್ ವಿ ಇನ್ವೆಸ್ಟ್ ಫಾರ್ ಅದರ್ಸ್, ನಮ್ಗೆ ನಾವು ಮಾಡಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಬಟ್ ಬಿಜೆಪಿ ಸ್ಟ್ಯಾಂಡ್ ಈ ಸತಿ ಸರ್, ಶ್ರೀನಿವಾಸ್ ದಾಸಕರಿಯಪ್ಪ ಅಂತ ಹೇಳಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಬೆಳೆಸೋ ಪ್ರಯತ್ನ ಆಗ್ತಾ ಇದೆ. ಬಟ್ ಸವಾಲು ಅಂತ ಅನ್ಸಲ್ವಾ ಅಲ್ಲಿ? ನಾನು ಸವಾಲು ಅನ್ನೋದಕ್ಕಿಂತ ಇಟ್ ಇಸ್ ಅ ಗುಡ್ ಮೂವ್ ಇನ್ ದ ನೆಕ್ಸ್ಟ್ ಫ್ಯೂಚರ್ ಎಲೆಕ್ಷನ್. ಆಮೇಲೆ ಬಿಜೆಪಿನಲ್ಲಿ ನನ್ಗೆ ಈಗ ಬರ್ತಾ ಬಿಜೆಪಿ ಅಂದ್ರೆ ಮೋದಿ ನ್ಯಾಷನಲ್ ಲೆವೆಲ್ ವೋಟಿಂಗ್ ಥಿಂಕಿಂಗ್ ಮಾಡ್ತಾರೆ. ಹೌದು, ನಮ್ಮ ಬೇರೆ ಪಾರ್ಟಿಗಳೆಲ್ಲ ಹಂಗಾಗಲ್ಲ, ಇಲ್ಲಿ ಸ್ಥಳೀಯವಾಗಿ ಆ ಥರ ಡಿಫ್ರೆನ್ಸ್ ಇರ್ತದೆ. ಓಕೆ ಓಕೆ. ಸೊ ದಾವಣಗೆರೆಯಲ್ಲೂ ಕೂಡ ಶ್ರೀನಿವಾಸ್ ದಾಸಕರಿಯಪ್ಪ ದೇರ್ ಇಸ್ ಎ ಚಾನ್ಸ್. ಎರಡು ಏನಾದ್ರು ರಿಸಲ್ಟ್ ಬಂದು ಆಶ್ಚರ್ಯ ಏನಿಲ್ಲ. ಓಕೆ 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 ರೈಟ್ ಸರ್. ಇನ್ನು ಸದನದಲ್ಲಿ ಸರ್ ನೀವು 53,000 ರೈತರ ಪರವಾಗಿ, ತಂಬಾಕು ಬೆಳೆಗಾರರ ಪರವಾಗಿ ಧ್ವನಿ ಎತ್ತಿದ್ದೀರಿ, ಇದ್ರ ಬಗ್ಗೆ ಹೇಳಿ. ನೋಡಿ, ನಾನು 2 ಸಲ ಟೊಬ್ಯಾಕೋ ಬೋರ್ಡ್ ವೈಸ್ ಚೇರ್ಮನ್ ಆಗಿದ್ದೆ. ನಾನು ಐ ನೋ ಇನ್ ಅಂಡ್ ಔಟ್. ಟೊಬ್ಯಾಕೋ ಬೋರ್ಡ್ ಅಂತಕ್ಕಂಥದ್ದು ಇಟ್ ಈಸ್ ಎ ಏಜೆಂಟ್ ಫಾರ್ ಬೋರ್ಡ್, ಆಮೇಲೆ ಫಾರ್ಮರ್ಸ್ ಅಂಡ್ ಬಯರ್ಸ್. ಇವ್ರು ಮಾತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದು, ಇದು ಮಾಡೋದು ಅಷ್ಟು ಬಿಟ್ರೆ ಬೋರ್ಡ್ಗೆ ದೇ ಡೋಂಟ್ ಹಾವ್ ರೈಟ್. ಬಟ್ ಆದ್ರೆ ರೆವಿನ್ಯೂ ವಿಲ್ ಗೆಟ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಿಗುತ್ತೆ ಅಂಡರ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋದ್ರಿಂದ. ನಾವು ಧ್ವನಿ ಎತ್ತಿದ್ದೇನು ಅಂದ್ರೆ, ಬಿಗಿನಿಂಗ್ ಅಲ್ಲಿ 320 ರೂಪಾಯಿ ಇತ್ತು, 270 290 ರೂಪಾಯಿ ಆವರೇಜ್ ಇತ್ತು. ಸಡನ್ ಆಗಿ ಇಟ್ ಇಸ್ ಕಮ್ ಡೌನ್, 260 ಆಯ್ತು, 240 ಆಯ್ತು, 210 ಆಯ್ತು, ಈ ರೀತಿ. ಈಗ ಆದಾಗ ನಾವು ನಮ್ಮ ಆ ಭಾಗದಿಂದ ನಾನು ಬಂದಿರ್ತಕ್ಕಂಥವ್ರು ಎಲ್ಲ ಬಂದಿದ್ದ MLAಗಳೆಲ್ಲ ನಾವು JDSನವರು. ಸೊ ನಾವು ದೇವೇಗೌಡರು ಕರ್ಕೊಂಡು ಕಾಮರ್ಸ್ ಮಿನಿಸ್ಟರ್ ಭೇಟಿ ಮಾಡಿ, ಕುಮಾರಸ್ವಾಮಿ ಭೇಟಿ ಮಾಡಿ, ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಮಾರ್ಕೆಟೇ ಮಾಡೋದು ಬೇಡ ಅಂತಿದ್ರು. ನಮ್ಮ ದುರಾದೃಷ್ಟಕ್ಕೆ ವಾರ್ ಆಲ್ಸೋ ಸ್ಟಾರ್ಟೆಡ್, ನೋ ಎಕ್ಸ್ಪೋರ್ಟ್, ನಥಿಂಗ್. ಶಿಪ್ಮೆಂಟ್ ಇದೆಲ್ಲ ಆಗದೆ ಇದ್ದಾಗ ಕರೆ ನಮಗೇನು ಅಂದ್ರೆ, ಅಲ್ಲಿ ಬೈಯರ್ಸ್ ಬರೀ ಆಂಧ್ರದವ್ರು ಬಿಟ್ರೆ ಬೇರೆಯವ್ರು ಇಲ್ಲ. ಸಿ ದೇ ವೋಂಟ್ ಅಲೋ ಫಾರಿನ್ ಬೈಯರ್ಸ್ ಮಾಡಲ್ಲ. ಫಾರಿನ್ ಬೈಯರ್ಸ್ ಬಂದ್ರೆ ದೇರ್ ವಿಲ್ ಬಿ ಎ ಕಾಂಪಿಟೇಷನ್. ಆಮೇಲೆ ನಮ್ದು ವೇವ್ಸ್ ಟೊಬ್ಯಾಕೋ ಅಂತಿದೆ. ಇಟ್ ಇಸ್ ದ ಬೆಸ್ಟ್ ಟೊಬ್ಯಾಕೋ ಇನ್ ದ ವರ್ಲ್ಡ್. ನಮ್ ಟೊಬ್ಯಾಕೋನ, ಮೈಸೂರು ಟೊಬ್ಯಾಕೋನ ಇದು ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆಂಧ್ರ ಆಲ್ಸೋ NLS ಅಂತಿದೆ, ಅದು ನಮ್ಮದಿದ್ರೆ ಮಾತ್ರ ಬ್ಲೆಂಡ್ ಮಾಡಕ್ ಸಾಧ್ಯ. ನಿಕೋಟಿನ್ ಅಂತ ಇರ್ತದೆ. ಸೊ ಅದನ್ನ ಬಗ್ಗೆ ಬೇರೆಯವ್ರಿಗೆ ಗೊತ್ತಿರ್ಲಿಲ್ಲ. ನಾವ್ ಹೇಳ್ದು, ನಾವೇನ್ ಮಾಡಿದ್ವು ರಿಕ್ವೆಸ್ಟ್ ಇಲ್ಲಿ ಸದನದಲ್ಲಿ, ವಿ ಆರ್ ರಿಕ್ವೆಸ್ಟೆಡ್ ದ ಗೌರ್ಮೆಂಟ್. ನೋಡಿ, ಈ ಫಸಲ್ ಬಿಮಾ ಯೋಜನಾ ಇನ್ಶೂರೆನ್ಸ್ ಇದೆ, ಆಂಧ್ರದಲ್ಲಿ ಟೊಬ್ಯಾಕೋನ ಇನ್ಶೂರೆನ್ಸ್ ಸೇರಿಸ್ತಾರೆ, ನಮ್ಮ ಸ್ಟೇಟಲ್ಲಿ ಸೇರಿಸಲ್ಲ. ದಟ್ ಈಸ್ ಅವರ್ ಡಿಮ್ಯಾಂಡ್. ನೀವು ಅಲ್ಲಿ ಇನ್ಶೂರೆನ್ಸ್ ಸೇರಿಸಿದ್ಮೇಲೆ ನಮಗೂ ಸೇರಿಸಿ ಕೊಡೋದು ಅವ್ರು ತಾನೆ, ನೀವು ಯಾಕೆ ಸೇರಿಸಲ್ಲ? ದೇ ಹ್ಯಾವ್ ರಿಜೆಕ್ಟೆಡ್ ದ ಕಮಿಟಿ. ಎಕನಾಮಿಸ್ಟ್ ಅಂತ ಹೇಳ್ತಾರಲ್ಲ, ಇನ್ಶೂರೆನ್ಸ್ ಇವರ ಕೊಡೋರು, ನಾವು ಫಾರ್ಮರ್ಸ್ಗೆ ಅವ್ರು ಕೊಡ್ತಾರಲ್ಲ ಫಸಲ್ ಬಿಮಾ ಇದರಲ್ಲಿ. ಅದಾದಾಗ ದೇ ವಿಲ್ ಹೆಲ್ಪ್, ಸಮ್ ಟೈಮ್ಸ್ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಡಿಸಿಷನ್ ಮಾಡೋದು. ಬಟ್ ಒಂದು ರೈತ ಯಾವುದೇ ಬೆಳೆ ಆಗಿರಲಿ, ಸಂಕಟ ಸಿಕ್ಕಿದಾಗ ಸರ್ಕಾರ ಅವರ ಪರವಾಗಿ ಹೋಗ್ತಕ್ಕಂಥದ್ದು ಸೂಕ್ತ. ನಾವು ಕೇಳಿದೆಷ್ಟು, ಕೆಜಿಗೆ 5 10 ರೂಪಾಯಿ ಕೊಡಿ ಸಾಕು. ಈಗ ನಾಟ್ ಆಸ್ಟ್ 100 ರೂಪೀಸ್ ಕೊಡಿ, 100 ರೂಪಾಯಿ 200 ಕೊಡಿ ಅಂತ ಕೇಳಿಲ್ಲ. ಈಗ ಬರೀ ಇಂಡಸ್ಟ್ರೀಸ್ಗೆಲ್ಲ 5,000 6,000 ಕೊಡ್ತಾನೆ. ಇಲ್ಲಿ 5 ರೂಪಾಯಿ ಒಂದು ಕೆಜಿ ಕೊಟ್ರೆ ರೈತ ಬದುಕೋತಾನೆ. ಆಮೇಲೆ ಈಗ ಲೇಟ್ ಆಗಿರೋದ್ರಿಂದ ಈ ತೂಕನೂ ಇದೆಯಲ್ಲ, ಅದು ಕಡಿಮೆ ಆಗ್ಬಿಡುತ್ತೆ. ದೇ ಲೂಸ್ ದ. ಕರೆಕ್ಟ್ ಸರ್. ಈಗ ಸದನದಲ್ಲಿ ನೀವು ಶಾಸಕರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೊಟ್ಟರು, ಸಚಿವರ ಕಡೆಯಿಂದ ಸಮರ್ಥವಾದಂಥ ಉತ್ತರಗಳು ಲಭ್ಯ ಆಗ್ತಿದೆಯಾ? ನೋಡಿ,
ಸಚಿವರ ಕಡೆಯಿಂದ ಉತ್ತರ ಕೊಡೋದು, ಅಧಿಕಾರಿಗಳು ಉತ್ತರ ಕೊಡೋದು. ಅಧಿಕಾರಿಗಳು ಹೆಂಗ್ ಉತ್ತರ ಕೊಡ್ತಾರೆ ಅಂದ್ರೆ, ನಾವು ಇಂಪಾರ್ಟೆಂಟು ಅಂತ ಒಂದು ಸದನದಲ್ಲಿ ಕ್ವಶನ್ ಕೇಳಿದ್ರೆ ಅದು ಸರ್ಕಾರಕ್ಕೆ ಏನಾದ್ರು ತೊಂದರೆ ಆಗ್ತದೆ ಅನ್ನೋದಾದ್ರೆ ಅವ್ರು ಹಿಂಗೆ ಬರೀರಿ ಅಂತ ಹೇಳಿ ಕಳಿಸ್ತಾರೆ. ಚರ್ಚೆನೂ ಆಯ್ತಲ್ಲ ಮೊನ್ನೆ. ಸಿ ಆಲ್ ಆಫೀಸರ್ ದ ಸ್ಕೇಡ್ ಅಬೌಟ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಅಂಡ್ ಅದರ್ಸ್. ಅವ್ರು ಹೆದರಬಾರದು. ನಾವೇನ್ ಕೊಟ್ಟಿರ್ತೀವಿ ರಿಯಾಲಿಟಿ ಏನಿರ್ತದೆ ರಿಯಾಲಿಟಿನೇ ಕೊಡ್ಬೇಕು ಅವರು. ಅದನ್ನ ಬಿಟ್ಟು ಯಾರ್ದೋ ಒಬ್ಬರ ಮೇಲೆ ನಾವು ಕೇಳಿರ್ತೀವಿ ಕ್ವಶನ್, ಯಾರೋ ಮಂತ್ರಿ ಮೇಲೆ ಅದು ಎಫೆಕ್ಟ್ ಆಗ್ತದೆ. ಎಫೆಕ್ಟ್ ಆದಾಗ ಏನ್ ಮಾಡ್ತಾನೆ ಅಧಿಕಾರಿ, ಅದೇ ಅಧಿಕಾರಿ ತಪ್ಪು ಅಂತ ಕೊಟ್ಟಿರ್ತಾನೆ, ಇನ್ನೊಂದು ಉತ್ತರ ಇನ್ನೊಂದು ತರ ಕೊಟ್ಟಿರ್ತಾನೆ. ಬಟ್ ಎಲ್ಲ ಒಂದ್ ಕಡೆ ಅಧಿಕಾರಿಗಳನ್ನ ಕಪಿ ಮುಚ್ಚಲ್ಲಿ ಇಟ್ಕೊಡ್ತಕ್ಕಂಥದ್ದು ಕಾಣ್ತಾ ಇದೆ. ಸರ್, ಈಗ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ? ನೋಡಿ, ನಾನು ಐ ಆಮ್ ಮೋಸ್ಟ್ ಹ್ಯಾಪಿ, ವೆಲ್ಕಮ್ ಮಾಡ್ತೀನಿ. ಯಾಕೆಂದ್ರೆ ಆ ರೀತಿ ಆದಂತಹ ಸೀನಿಯರ್ ಪರ್ಸನ್ ಈಗ ಅಮಾಂಗ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥವ್ರು ಇವರೊಬ್ಬರೇ. ಆಮೇಲೆ ಕಾಳಜಿ ಇರ್ತಕ್ಕಂಥವ್ರು, ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರು, ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ. ಇವತ್ತು ರಾಜ್ಯ ಎತ್ತಿನೊಳ್ಳೆದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗದೆ ಇದ್ದಾಗ ಇವ್ರು ಹೋಗಿ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ನೆಲ್ಲ ಕ್ಲಿಯರೆನ್ಸ್ ಮಾಡಿಸ್ಕೊಟ್ಟವ್ರೆ. ಇವ್ರು ಯಾರು ಹೋಗಿಲ್ಲ ಅಲ್ಲಿ, ಸುಮ್ಮನೆ ಪತ್ರ ಬರೀತಾರೆ, ಎಲ್ಲ ಹೋಗ್ತಾರೆ. ಬಟ್ ಅದೇ ದೇವೇಗೌಡರು ಹಠ ಹಿಡಿದು ಎತ್ತಿನೊಳೆದು ಅದು ಕೋಲಾರದವರೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ 33 TMC ವಾಟರ್ ಏನು ನಾವು ಯೂಸ್ ಮಾಡ್ಕೋತೀವಿ, ನಮ್ಮ ಅರಸೀಕೆರೆಯಿಂದ ಹಿಡಿದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದವರೆಗೂ ನೀರಿರ್ತಕ್ಕಂಥ ಈಗ ಆ ಲ್ಯಾಂಡ್ ಕ್ಲಿಯರ್ ಆಯ್ತು. ಈಗ ದಟ್ ಪ್ರಾಜೆಕ್ಟ್ ವಿಲ್ ಬಿ ಕಂಪ್ಲೀಟೆಡ್. ನಾನು ಐ ವಿಶ್ ಈ ಗೌರ್ಮೆಂಟ್ ನ ಅದನ್ನ ಉಪಯೋಗಿಸ್ಕೊಂಡು ಒಂದನ್ನ ಮಾಡಬೇಕು. ಯಾರೋ ಒಬ್ರು ಅಲ್ಲಿ ಮಾತಾಡಿದ್ರೆ, ಯಾರ್ಯಾರೋ MP ಮಾತಾಡಿದ್ರೆ ಬೆಲೆ ಕೊಡಲ್ಲ ಅವರು. ಇವರ ಸದನದಲ್ಲಿ ಇದ್ರು ವಾಯ್ಸ್ ಇದೆಯಲ್ಲ, ಇಚ್ಛಾಶಕ್ತಿ ಇದೆ. ಸಿ 94 ಅಲ್ಲಿ ಹೋಗಿ ಆ ರೀತಿ ಮಾತಾಡ್ತಾರೆ ಅಂದ್ರೆ ಐ ಡೋಂಟ್ ಥಿಂಕ್ ಬೇರೆಯವ್ರು ಯಾರು ಯಾಕೆ ಮಾತಾಡ್ಬಾರ್ದು ಬೇರೆಯವರು. ಖಂಡಿತ. ಸಿ ಇವ್ರಿಗೆ ಯಾವರೇ ಆಗಿರ್ಲಿ ರಾಜಕಾರಣಿ ವಿಷನ್ ಇರಬೇಕು. ಒಬ್ಬ ವಿಷನ್ ಇದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ, ಒಬ್ಬ ಕನಸ್ಕಾರ ಆಗಿದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ನಿದರ್ಶನ ದೇವೇಗೌಡರು ಅಂತಕ್ಕಂಥದ್ದು ನಮ್ಮ ಮರಿಬಾರ್ದು. ಖಂಡಿತ ಸರ್. ಇನ್ನು ಬಿಜೆಪಿ ಮತ್ತು JDS ನ ಮೈತ್ರಿ ಹ್ಯಾಕ್ಸ್ ಆಗಿದೆ ನೋಡಿ. ಮೈತ್ರಿ ಇಟ್ ಇಸ್ ಎ ಗುಡ್. ಬೇರೆ ದೇಶದಲ್ಲಿ ಕಾಂಗ್ರೆಸ್ನವರು ಮೈತ್ರಿ ಹಂಗಿದೆ ಹಿಂಗಿದೆ ಅಂತ ಮಾತಾಡ್ತಾರೆ, ಟೀಕೆಗಳು ಬಂದಿದೆ ಅಲ್ಲ, ಇರುತ್ತೆ, ಪರ ವಿರೋಧ ಮಾತಾಡ್ತಾರೆ, ಬೇಕು ಅಂತ ಆಗ್ಬಾರ್ದು ಅನ್ನಂಗೂ ಮಾತಾಡಿಸ್ತಾರೆ. ಬಟ್ ನಮ್ಗೆ ಲೋಯರ್ ಲೆವೆಲ್ ಅಲ್ಲಿ ಎಲ್ಲ ಲೆವೆಲ್ ಜೊತೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಭಾವನೆ ಎಲ್ಲ ವರ್ಕರ್ಸ್ಗೂ ಬಂದಿದೆ. ಕಾರಣ ಏನು ಅಂದ್ರೆ, ನಾನು MLA ಆಗಕ್ ಮಾತ್ರ ನೀವು ವೋಟ್ ಹಾಕ್ಬೇಕು, ನೀನು ಲೋಕಲ್ ಬಾಡಿ ಎಲೆಕ್ಷನ್ ಯಾಕೆ ವೋಟ್ ಹಾಕ್ಬಾರ್ದು ಅನ್ನೋ ಪ್ರಶ್ನೆ ಬರ್ತದೆ. ಬಟ್ ನಾವು ಬೇಸಿಕಲಿ ವರ್ಕರ್ಸ್ ಇದ್ರೆ ನಾವಿರಕ್ ಸಾಧ್ಯ, ನಾವಿದ್ರೆ ವರ್ಕರ್ಸ್ ಅಲ್ಲ. ವರ್ಕರ್ಸ್ನ ನಾವು ಬಿಗಿ ಮಾಡ್ಬೇಕು. ವರ್ಕರ್ಸ್ ಬಿಗಿ ಮಾಡ್ಬೇಕಾದ್ರೆ ಈ ನಾವು ನಮ್ ಇಬ್ಬರದು ಇರ್ತಕ್ಕಂಥದನ್ನ ಒಟ್ಟಿಗೆ ಹೋಗ್ಬೇಕು. ಲೋಕಲ್ ಬಾಡೀಸ್ ಇರ್ಬೋದು, ಇನ್ನೊಂದು ಹೋಗ್ಬೋದು. ಹೋದಾಗ ಮಾತ್ರ ಇಟ್ ವಿಲ್ ಬಿ ಎ ಗುಡ್ ರಿಸಲ್ಟ್ ಅಂಡ್ ಗುಡ್ ಫಾರ್ ದ ಸ್ಟೇಟ್ ಆಲ್ಸೋ. ಹಾಗಾದ್ರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗ್ತೀರಿ? ನನ್ನ ಅಭಿಪ್ರಾಯ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದನ್ನ ನಾನು ಮೀಟಿಂಗ್ ಅಲ್ಲೂ ಕೂಡ ನಮ್ಮ ಪಕ್ಷದಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಆಫ್ ವರ್ಕರ್ಸ್ ಇಲ್ಲದೆ ಇದ್ರೆ ಯಾವ ಪಾರ್ಟಿನಲ್ಲಿ ಯಾವ ಲೀಡರ್ ಇರೋಕ್ಕೂ ಸಾಧ್ಯ ಇಲ್ಲ. ನೀವು ಹೇಳಿದ್ರಿ ಸರ್, ಈಗ ಮೈತ್ರಿ ಅನ್ನೋದು ಅಧಿಕಾರ ಅನ್ನೋದಕ್ಕಿಂತ ಒಂದು ಭಾವನೆ ಅನ್ನೋದನ್ನು ಉಲ್ಲೇಖ ಮಾಡಿದ್ರಿ. ಪ್ರೀತಮ್ ಗೌಡ್ರು ಕೊಡುವಂತ ಸ್ಟೇಟ್ಮೆಂಟ್ ಪ್ರವಾಹಕ್ಕೆ ವಿರುದ್ಧವಾಗಿದೆ ಅಂತನಾ? 100ಕ್ಕೆ 100. ನಾನು ಅವ್ರಿಗೆ ರಿಯಾಕ್ಷನ್ ಕೂಡ ಮಾಡಿದ್ದೆ. ಹೌದು. ಬಟ್ ಈಗ ಐ ಡೋಂಟ್ ರಿಯಾಕ್ಷನ್, ಐ ಗಿವ್ ಎ ರಿಯಾಕ್ಷನ್. ಸಿ, ನಾವು ಸಂಬಂಧ ಒಂದು ಜೊತೆ ನಂಟಿಸ್ತಾರ ಮಾಡಿದ್ಮೇಲೆ ನಾವು ಮಾತಾಡೋದು ಅದು ಒಳ್ಳೇದಲ್ಲ. ಇಟ್ ಈಸ್ ರಾಂಗ್. ನೀವು ಹೊರಗಡೆ ಹೋಗ್ಬಿಡ್ಬೇಕಾದ್ರೆ ಮಾತಾಡ್ಕೊಳ್ಳಿ, ಯು ಹ್ಯಾವ್ ಎ ರೈಟ್. ಬಟ್ ನಾವು ಸಂಬಂಧದಲ್ಲಿ ಜೊತೆಲಿ ಇದ್ಕೊಂಡು ನಿನ್ ಸಂಬಂಧ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಪ್ರಧಾನ ಸೆಕ್ರೆಟರಿ ಆಗಿ ನಾನು ಇಟ್ ಇಸ್ ರಿಫ್ಲೆಕ್ಟ್ ಆನ್ ಬಿಜೆಪಿ ಅಧ್ಯಕ್ಷರ ಮೇಲೆ ಆಗುತ್ತೆ. ಬಟ್ ನಾನು ಹೇಳೋದು ಯಾವುದೇ ಕಾರಣದ್ದು ಈ ರೀತಿ ಬಂದಂಥದ್ದಲ್ಲಿ ಬಟ್ ಅಮಾನ್ ದ ಪಾರ್ಟಿ ಇದ್ರಲ್ಲಿ ಮಾತಾಡ್ಕೊಳ್ಳಿ, ನಾಟ್ ಆನ್ ಪ್ರೆಸ್ ಮಾಡೋದು ಇನ್ನೊಂದು ಮಾಡೋದು. ಇಟ್ ಈಸ್ ರಾಂಗ್. ಒಬ್ಬ ವಿಜೇಂದ್ರಿಗೆ ಅದು ತೊಂದರೆ ಆಗ್ತದೆ. ಖಂಡಿತ. ಕೆಲವೊಬ್ಬ ಜನಸಾಮಾನ್ಯರ ಮನೋಭಾವ ಸರ್, ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಈಗ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ನಡುವೆ ಪ್ರಾದೇಶಿಕ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನುವಂಥ ಭಾವನೆ ಇದೆ. ನೀವು ಈಗ JDS ಕೋರ್ ಕಮಿಟಿ ಸಂಚಾಲಕರಾಗೂ ಕೂಡ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದಾಗಿ ಆ ಪ್ರಾದೇಶಿಕ ಪಕ್ಷವನ್ನು ಬೆಳೆಸಬೇಕು, ಮುಂದುವರಿಸಬೇಕು, ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಹೆಂಗೆ ಸಾಗ್ತಾ ಇದೆ? ನೋಡಿ, ಈಗ ಕೃಷ್ಣಾರೆಡ್ಡಿ ಅಂತ ಹೇಳಿ ಅಧ್ಯಕ್ಷ ಮಾಡಿದ್ದಾರೆ. ಹೌದು, ನಾನು ಸಂಚಾಲಕ ಆಗಿದ್ದೀನಿ. ಬಟ್ ನಾವು ವಿ ಆರ್ ಡೂಯಿಂಗ್ ಬೆಸ್ಟ್. ನಮಗೆ 21-22% ವೋಟ್ ಲಾಸ್ಟ್ ಟೈಮ್ ತಗೊಂಡಿದ್ವಿ. ಇವೊಂದು ವಿ ಲಾಸ್ಟ್ ವಿ ಒನ್ 19 ಜನ ಗೆದ್ರು ನಾವು ಅಷ್ಟು ತಗೊಂಡಿದ್ವಿ. ಲಾಸ್ಟ್ ಟೈಮ್ ನಾವು 30-40 ಸೀಟ್ ಗೆಲ್ತಾ ಇದ್ವಿ ನಾವು. ಬಿಕಾಸ್ ಆಫ್ ಬಿಜೆಪಿ ನಾವು ಕೋಯಲೇಷನ್ ಇಲ್ದೇನೆ ಇರೋದ್ರಿಂದ ವಿ ಲಾಸ್ಟ್ ಅದು. ಬಟ್ ಈಗ ನಾವೆರಡು ಒಂದಾಗಿರೋದ್ರಿಂದ
ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಕೊಟ್ಟಿದೆ. ಇವ್ರು ಕೊಟ್ಟಂತ ಎಲ್ಲ ಬೆನಿಫಿಟ್ಸ್ 5 ಫ್ರೀ ಬೀಸು ಇವೆಲ್ಲ ಕೊಟ್ಟರೆ 152 ಕ್ಷೇತ್ರದಲ್ಲಿ ನಾವು ಮುಂದಿದ್ದೀವಿ ಇಬ್ಬರು ಸೇರಿ. ಸೊ ಅದು ಮುಂದುವರಿಯುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಈ ಬರ್ತಾ ಬರ್ತಾ ಮಾಡ್ತಿರ್ತಕ್ಕಂಥ ಆಡಳಿತ ಪಬ್ಲಿಕ್ ಅನುಕೂಲ ಆಗ್ತಾ ಇರ್ತದೆ ನೋಡಿದಾಗ ಡೆಫಿನೆಟ್ಲಿ ವಿ ವಿಲ್ ರೀಚ್ 100-150 both of us. ನೀವು ಮಾತಾಡ್ಬೇಕಾದ್ರೆ ಸರ್, ನಾನು ರೈತ ಕುಟುಂಬದಿಂದ ಬಂದವನು, ಕಷ್ಟ ಅಂತ ನನಗೇನು ಗೊತ್ತು, ನಾವು ಸಾಲ ಮಾಡ್ಕೊಂಡು ಜೀವನ ಮಾಡಿದ್ವಿ ಹೆಂಗೆ ಗೊತ್ತು, ಈ ಥರದ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿಂದಾಗಿ ಆ ಪ್ರಾದೇಶಿಕ ಭಾವನೆ ಅನ್ನೋದು ಬರಬೇಕು. ಈ ಪ್ರಾದೇಶಿಕವಾಗಿ ಒಂದು ಪಕ್ಷ ಬಲವಾದರೆ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತವೆ. ಮುಂದೊಂದು ದಿವಸ ನಿಮಗೆ JDS ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ಅವಕಾಶಗಳು ದಕ್ಕಿದೆ, ಪಕ್ಷವನ್ನು ಬಲಪಡಿಸಿ ರಾಜ್ಯವನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ನೋಡಿ, ನಿಜವಾಗ್ಲೂ ಕೂಡ ನ್ಯಾಷನಲ್ ಪಾರ್ಟಿಗಳ ಜೊತೆಗೆ ರೀಜನಲ್ ಪಾರ್ಟೀಸ್ ಗಟ್ಟಿತನ ಇದ್ರೆ ಮಾತ್ರ ಆ ರಾಜ್ಯದ ಹಿತಾಸಕ್ತಿನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ನೀವು ಯಾರೇ ಹಿಂಗಾರೇ ಇರಲಿ ಎಂಥದಾರೇ ಇರಲಿ, ನೀವು ಆ ನಿಟ್ಟಿನಲ್ಲಿ ಮಾಡಬೇಕಾದ್ರೆ ನಾವು ಸೆಕ್ಯುಲರ್ ಆಗಿ ಇದ್ಕೊಂಡು ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದ್ರ ಮುಖಾಂತರ ಜನಸಾಮಾನ್ಯರಿಗೆ ನ್ಯಾಯನೂ ಕೊಡ್ಬೋದು, ಅಭಿವೃದ್ಧಿ ಮಾಡ್ಬೋದು, ಯಾವ್ದಾದ್ರು ತಪ್ಪಾದ್ರೆ ನಿಯಂತ್ರಣ ಮಾಡೋದಕ್ಕೆ ಶಕ್ತಿ ಇರ್ತಕ್ಕಂಥದ್ದು. ಬಟ್ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾನು ದೇವೇಗೌಡನ ಒಂದು ಆಶೀರ್ವಾದದೊಂದಿಗೆ ಕುಮಾರಸ್ವಾಮಿ ಅವರ ಒಂದು ಇದರಲ್ಲಿ ಮಾಡ್ತಕ್ಕಂಥದಕ್ಕೆ ನನಗೆ ಮನಸ್ಸಿದೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಖಂಡಿತ ಸರ್. ಇನ್ನು ರಾಜ್ಯದ ಅಭಿವೃದ್ಧಿ ಬಗ್ಗೆ, ಆಡಳಿತ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ನೋಡಿ, 28 ಅಣೆಕಟ್ಟಿದೆ ನಮ್ಮಲ್ಲಿ. 28 ಅಣೆಕಟ್ಟಲ್ಲಿ ನಾವು ಟೂರಿಸಮನ್ನ ಡೆವಲಪ್ ಮಾಡ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಷ್ಟೋ ದೇಶಗಳು ಎಕಾನಮಿ ಅತಿ ಹೆಚ್ಚಿರ್ತಕ್ಕಂಥದ್ದು ಟೂರಿಸಮ್ ಇಂದ. ಇವತ್ತು ನೋಡಿ, ನಮ್ಮ ಇಂಡಿಯಾಕ್ಕೆ ಹೆಲ್ತ್ ಟೂರಿಸಮ್ ಅಂತ ಬರ್ತಾರೆ ಹೊರದೇಶದಿಂದ. ಬಿಕಾಸ್ ಆಫ್ ಹೆಲ್ತ್ ಟೂರಿಸಮ್ ಬಂದ್ರೆ ಇಲ್ಲಿ ಆಪರೇಷನ್ಸ್ ಎಲ್ಲ ಕಡಿಮೆ ಮಾಡ್ಕೊಂಡು ದೇ ವಿಲ್ ಗೋ ಬ್ಯಾಕ್. ಆ ದುಡ್ಡು ಅಲ್ಲಿ ಮಾಡೋಕ್ಕಾಗಲ್ಲ, ಇನ್ವೆಸ್ಟ್ ಮಾಡೋಕ್ಕಲ್ಲ. ನಮ್ಮಲ್ಲಿ ಟೂರಿಸಮ್ ಮಾಡಿದ್ರೆ ಈಗ ಕೊಡಗಿದೆ, ನಮ್ಮಲ್ಲಿ ಸಮುದ್ರ ಇದೆ, ಟೆಂಪಲ್ಸ್ಗಳು ಇದಾವೆ, ಎಂತೆಂಥ ಮಹಾರಾಜಗಳು ಎಂತೆಂಥ ಟೆಂಪಲ್ ಇವೆಲ್ಲ ಇದಾವೆ. ನಾವು ಟೂರಿಸಮ್ ಮಾಡಿ ಅದನ್ನ ನಾವು ಬೆನಿಫಿಟ್ ತಗೊಳ್ಳೋದ್ರಲ್ಲಿ ವಿಫಲರಾಗಿದ್ವಿ. ನಾವು ಫಸ್ಟು ಈ ಎಕನಾಮಿ ನಮಗೆ ಜಾಸ್ತಿ ಮಾಡಬೇಕು ಅಂದ್ರೆ ಟೂರಿಸಮ್ ಮಾಡಿದ್ರೆ ಅಂಗಡಿಯಿಂದ ವ್ಯಾಪಾರ ಸಿಗ್ಬೋದು, ಕೂಲಿಕಾರಕ್ಕೆ ಕೆಲಸ ಸಿಗ್ಬೋದು, ಅಥವಾ ಇನ್ವೆಸ್ಟ್ ಮಾಡೋರಿಗೆ ದುಡ್ಡು ಬರ್ಬೋದು, ಇವೆಲ್ಲ ಬರ್ತದೆ. ಈ ಕಾನ್ಸೆಪ್ಟ್ ನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನಗೆ ನೋವಾಗಿದೆ. ಬರೀ ಟೂರಿಸಮ್ ಇವಕ್ಕೆಲ್ಲ ಬರೀ 13,500 ಕೋಟಿ ಕೊಟ್ಟಿದ್ದಾರೆ ಈ 4 ಬಜೆಟ್ ನಲ್ಲಿ. ವೇರ್ ಇಸ್ ದಟ್? ಇವರು ಟೂರಿಸಮ್ ದುಡ್ಡು ಕೊಡೋದು ಬೇಡ, PPP ಮಾಡಲ್ ಮಾಡಿದ್ರೆ ಪೀಪಲ್ ವಿಲ್ ಕಮ್ ಫಾರ್ ಇನ್ವೆಸ್ಟ್. ವಿತೌಟ್ ಇನ್ವೆಸ್ಟ್ಮೆಂಟ್ ವಿಲ್ ಗೆಟ್ ಮೋರ್ ಪ್ರಾಫಿಟ್. ಆ ಚಿಂತನೆ ಹೋಗ್ತಾ ಇಲ್ಲ ಇವರು. ದೇ ಶುಡ್ ಗೋ ಇನ್ ದಟ್ ವೇ. ಓಕೆ, ಜನಸಾಮಾನ್ಯರಿಗೊಂದು ಭಾವನೆ ಇದೆ ಸರ್, ಏನಾದರೂ ಒಂದು ಆ ಮಟ್ಟಿಗಿನ ಬದಲಾವಣೆಗಳಾದರೆ ರಾಜ್ಯ ಅನ್ನೋದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂದರೆ. ಈಗ ವಿಶೇಷವಾಗಿ ಸೌತ್ ಇಂಡಿಯಾ ಅಂದಾಗ ಶ್ರೀಮಂತ ರಾಜ್ಯಗಳು ಅನ್ನುವಂತಹ ಭಾವನೆ ಇದೆ. ಬಟ್ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಏನೇ ಆಗಬೇಕು ಅಂದರೆ ಬೇಡಿ ಪಡ್ಕೋಬೇಕು, ಇಲ್ಲ ಹೋರಾಟ ಮಾಡಬೇಕು ಅಂತ. ನಾವು ಸರ್ ಆಶಾ ಅಂಗನವಾಡಿ ಕಾರ್ಯಕರ್ತರ ಹೋರಾಟವನ್ನು ಯಾವ ಗೌರ್ಮೆಂಟ್ ಇದ್ದಾಗಲೂ ನೋಡಿದ್ದೀವಿ. ಈ ದಿನಗಳಲ್ಲಿ ಸರ್ಕಾರಿ ನೌಕರರು ಇರ್ಬೋದು, ಸರ್ಕಾರಿ ವೈದ್ಯರು ಇರ್ಬೋದು, ಸರ್ ಸ್ಮಶಾನದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋದನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಬೇಡಿ ಪಡ್ಕೋಬೇಕಾ ರಾಜ್ಯದ ಜನ? ನೋಡಿ, ಇವತ್ತು ಆಶಾ ಕಾರ್ಯಕರ್ತಿದ್ರಲ್ಲ ಪಾಪ, ಅವರಿಂದ ನಿಜವಾಗಿ ಆ ಊರಿನ ಮಗು ತಾಯಿ ಅವ್ರ ಬಗ್ಗೆ ಇಡೀ ಹೆಲ್ತ್ ಇರ್ಬೋದು, ಇನ್ನೊಂದು ಇರ್ಬೋದು, ಪೂರ್ತಿ ಸರ್ಕಾರಕ್ಕೆ ವರದಿ ಕೊಡೋರು ಅವರು. ಅವ್ರಿಗೇನೆ ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ, ಅವ್ರಿಗೇನೆ ಸಂಬಳ ಕೊಡ್ಲಿಲ್ಲ ಅಂದ್ರೆ ನೀವೆಲ್ಲಿ ಕೊಡ್ತೀರಿ? ಅವ್ರಿಗೆ ಸಂಬಳ ಕೊಡಲ್ಲ, ಆಮೇಲೆ ಪಂಚಾಯತಿ ಲೆವೆಲ್ ಸಂಬಳ ಕೊಡಲ್ಲ, ಇನ್ನೊಂದು ಇವ್ರಿಗೆಲ್ಲ ಯಾರಿಗೂ ಸಂಬಳ ಕೊಡಲ್ಲ. ಆದ್ರೆ 134 ಜನ ಚೇರ್ಮನ್ ಮಾಡಿ ಕ್ಯಾಬಿನೆಟ್ ದರ್ಜೆಗೆ ದುಡ್ಡು ಕೊಡ್ತೀರಿ ನೀವು. ಅವ್ರಿಗೆ ಕೊಡೋಕ್ಕೆ ನೀವು ದುಡ್ಡು ಮಾಡೋದು. ನಿಮ್ಮನ್ನ ಇಡೀ ಕರ್ನಾಟಕದ ಜನರ ಆರೋಗ್ಯ ಮತ್ತು ಇದನ್ನ ಮಾಡಿ ವರದಿ ಕೊಟ್ಟು ಅವ್ರು ನಿಮ್ಮ ಗೌರವನ ಕಾಪಾಡ್ತಾ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗಿರ್ಬೋದು, ಅಂಗನವಾಡಿ ಇವ್ರಿಗಿರ್ಬೋದು, ಅವ್ರಿಗೆ ಹೆಚ್ಚಿಗೆ ಸಂಬಳ ಮಾಡೋಕ್ಕಾಗಲ್ಲ ನೀವು. ನನ್ನ ಡಿಮ್ಯಾಂಡ್ ಏನು ಅಂದರೆ, ಅಂಥವರ ಪರವಾಗಿ ಸರ್ಕಾರ ಇರಬೇಕು. ನಮ್ಗೆ ಯಾರು ಸರ್ವಿಸ್ ಮಾಡ್ತಿರ್ತಾರೆ ಅವ್ರನ್ನ ನಾವು ಮಾಡಬೇಕು. ಇವತ್ತು ಡೇ ಟು ಡೇ ಹಳ್ಳಿನಲ್ಲಿ ಇರ್ಬೋದು, ಸಿಟಿನಲ್ಲಿ ಇರ್ಬೋದು, ನೀವು ಒಂದು ಕುಟುಂಬ ಬದುಕಬೇಕಾದ್ರೆ ಮಿನಿಮಮ್ ವೇಜಸ್ ಬೇಕೇ ಬೇಕಲ್ಲ. ಆ ವೇಜಸ್ ಇಂದ ಕೊಡಕ್ಕೂ ಸರ್ಕಾರ ಆಗ್ತಾ ಇಲ್ಲ ಅಂದ್ರೆ ಬೇರೆ ಏನ್ ಮಾಡ್ತಾರೆ? ಹಂಗಾದ್ರೆ ಇಂಥದ್ನೆಲ್ಲ ಸದನದಲ್ಲಿ ಪ್ರಶ್ನೆ ಮಾಡಿದಾಗ ಉತ್ತರ ಅನ್ನೋದು ಬೇಕಾಗುತ್ತೆ ಸರ್. ಆದ್ರೆ ಸ್ಪೀಕರೇ ಸಭಾತ್ಯಾಗ ಮಾಡಿದ್ರು ನೋಡಿ. ಸ್ಪೀಕರು ಪಾಪ ಇನ್ ಹಿಸ್ಟ್ರಿ ಆಫ್ ಸಾಧನ ನಾನು ಒಂದ್ ಕಡೆ ಅಪ್ರಿಷಿಯೇಟ್ ಮಾಡ್ತೀನಿ, ಒಂದ್ ಕಡೆ ಸರ್ಕಾರದಕ್ಕೆ ನಾಚಿಕೆ ಆಗಲ್ವ ಅಂತ ಅನಿಸ್ತೀವಿ.
ಮಂತ್ರಿಗಳೇ ಉತ್ತರ ಕೊಡೋದ್ರು ಮಂತ್ರಿಗಳೇ ಬರದೇ ಇದ್ರೆ ಸದನ ಹೆಂಗ್ ನಡೆಸ್ತಾರೆ ಅವರು? ನಿಜ. ಅಟ್ಲೀಸ್ಟ್ ಆ ಧ್ವನಿ ಎತ್ತುವಂತ ಶಕ್ತಿ ಬಂತಲ್ಲ, ಅದಕ್ಕೆ ಸ್ಪೀಕರ್ ಅವ್ರಿಗೆ ಒಂದು ನಮಸ್ಕಾರ ಹೇಳ್ತೀನಿ. ಖಂಡಿತ. ಇಟ್ ಇಸ್ ಗುಡ್. ಸಮ್ವೇರ್ ಚಾಟಿ ಬೀಸ್ತಕ್ಕಂಥದ್ದು ಆಗ್ಬೇಕು. ಸದನಕ್ಕೆ ಯಾರು ದೊಡ್ಡವರು ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ, ಸ್ಪೀಕರೇ ದೊಡ್ಡವರು. ಡನ್ ಸರ್. ಇಸ್ ಡನ್ ಇಟ್ಸ್ ದ ಬೆಸ್ಟ್. ಸೂಪರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳಾಗ್ತಿದೆ ಸರ್. ಅಮೆರಿಕ, ಇರಾನ್, ಇಸ್ರೇಲ್, ಭಾರತ ಅದರ ನೇರ ಹೊಡೆತವನ್ನು ಅನುಭವಿಸ್ತಾ ಇದೆ. ಕೇಂದ್ರ ಸರ್ಕಾರ ಸರಿಯಾಗಿ ಇದನ್ನು ನಿರ್ವಹಣೆ ಮಾಡ್ತಿಲ್ಲ ಅನ್ನೋದೇ ಕಾಂಗ್ರೆಸ್ನ ಟೀಕೆ. ನೋಡಿ, ಕಾಂಗ್ರೆಸ್ ಟೀಕೆ ಅಥವಾ ಇನ್ನೊಂದು ಟೀಕೆ ಅಲ್ಲ. ಇಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ನ ಪ್ರಾರಂಭ ಆಗಿದ್ದು. ಈಗ ಎಲ್ಲ ಯುರೋಪ್ ಇವು ಕೂಡ ಒಂದಾಗಿದ್ದಾವೆ. ಅಲ್ಲಿ ಏನಂದ್ರೆ ಅವರ ರೈಟ್ಗೆ ಎಲ್ಲರೂ ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿ ಈ ಮೊದಲನೇಗೆ ಇಸ್ರೇಲು ಅಮೆರಿಕ ಮಾಡಿದ್ರು. ಎಕ್ಸಿಸ್ಟೆನ್ಸ್ಗೆ ನಾವು ನಮ್ಮ ಹಾರ್ಬರಲ್ಲಿ ಹೋಗ್ಬೇಕಾದ್ರೆ ನೀವು ಟೋಲ್ ಕಟ್ಟಬೇಕು ಅಂತ ಮಾಡ್ತಕ್ಕಂಥದ್ದನ್ನ ಮಾಡೋದು, ಈ ರಿಸ್ಟ್ರಿಕ್ಟ್ ಮಾಡೋದು ಇಂಟರ್ನ್ಯಾಷನಲ್ ಲೆವೆಲ್ ಇಟ್ ಈಸ್ ರಾಂಗ್ ಅಂತ ನನ್ನ ಅಭಿಪ್ರಾಯ. ಬಟ್ ಏನೇ ಆಗಿಲ್ಲ, ಪ್ರಪಂಚದಲ್ಲಿ ಯುದ್ಧ ಆಗಬಾರ್ದು, ಸಮಾನವಾಗಿ ಹೋಗ್ಬೇಕು, ಎಲ್ಲರೂ ಕೂಡ ಮಾನವರು ಶಾಂತಿಯುತವಾಗಿ ಬದುಕಬೇಕು. ನಮ್ಮವರು ದೇ ಆರ್ ಪ್ಲೇಯಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಸೇಫ್. ಎಲ್ಲರ ಜೊತೆ ವಿಶ್ವಾಸ ಎಲ್ಲ ಬೈತಾ ಇದ್ರು. ರಿಯಾಕ್ಟೇ ಮಾಡಲಿಲ್ಲ ಅನ್ನೋದು ಟೀಕೆ ಅಲ್ವಾ ಸರ್? ರಿಯಾಕ್ಟ್ ಮಾಡಬೇಕಲ್ಲ. ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂತೀನಿ ಅಂದರೆ, ಈಗ ನಿಮ್ಮನೇನೇನೋ ಆಗಿದ್ರೆ ನಾನ್ಯಾಕೆ ರಿಯಾಕ್ಟ್ ಮಾಡಬೇಕು? ಈಗ ನಮಗೆ ಇದರಿಂದ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೇನೆ ಮೋದಿಯವರು ಎಲ್ಲ ರಾಷ್ಟ್ರಗಳ ಜೊತೆ ವಿಶ್ವಾಸ ಸಂಪರ್ಕ ಹೋಗಿ ಅವ್ರ ಹತ್ರ ಸ್ನೇಹಿತನ ಬೆಳೆಸ್ಕೊಳ್ಳೋದಕ್ಕೆ ಇವತ್ತು ನಮಗೆ ಬರಬೇಕಾದಂಥ ಗ್ಯಾಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಈಗ ರಷ್ಯಾ, ಅಮೆರಿಕ, ರಷ್ಯಾ ಚೆನ್ನಾಗಿಲ್ಲ. ಬಟ್ ವಿ ಆರ್ ಗುಡ್ ವಿತ್ ಬುಕ್ಸ್ ವಿತ್ ರಷ್ಯಾ ಆಲ್ಸೋ, ವಿ ಆರ್ ಗುಡ್ ಬುಕ್ಸ್ ವಿತ್ ಅಮೆರಿಕ ಆಲ್ಸೋ. ಯಾತಕ್ಕೆ? ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಹಾಗಾದ್ರೆ ನೀವು ಹೇಳಿ ಸರ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂಡಿಯನ್ಸ್ ಏನೋ ಗುಡ್ ಆಕ್ಟರ್ಸ್ ಅಂತ ಆ ಕಡೆಯಿಂದ ಬಂದಂಥ ಸ್ಟೇಟ್ಮೆಂಟು, ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜಕೀಯ ಭವಿಷ್ಯ ನನ್ನ ಕೈಲಿದೆ ಅನ್ನುವಂಥ ಸ್ಟೇಟ್ಮೆಂಟ್ಗೂ ರಿಯಾಕ್ಟ್ ಮಾಡಬಾರ್ದಾ? ನೋಡಿ, ಅವ್ರು ಮಾಡಲಿಲ್ಲ. ಜಯಶಂಕರ್ ಹೇಳಿದ್ರು. ಏನು ಹೇಳಿದ್ರು ಜಯಶಂಕರ್? ನಮಗೆ ಯಾರ ಇದು ಬೇಕಿಲ್ಲ, ಯಾರ ಹಂಗೂ ಬೇಕಿಲ್ಲ ಅನ್ನೋ ಥರ ರಿಯಾಕ್ಷನ್ ಮಾಡಿದ್ರು. ಆಮೇಲೆ ಕೆಲವ್ರ ಮನೆಯಲ್ಲಿ ಯಜಮಾನರು ಮಾತಾಡಲ್ಲ, ಯಾರೋ ಇನ್ನೊಬ್ರು ಮಾತಾಡ್ತಾರೆ. ಸೊ ಜೈಶಂಕರ್ ಈಸ್ ರಿಯಾಕ್ಟೆಡ್ ಆನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಮೋದಿ ಮಾತಾಡೋದು ಒಂದೇ, ಜೈಶಂಕರ್ ಮಾತಾಡೋದು ಒಂದೇ. ಜೈಶಂಕರ್ ಮಾತಾಡಿದ್ರೆ ದೇಶದ ಪರವಾಗಿ ಮಾತಾಡಿದ್ರು ಅಂತ ಹೇಳಿ, ಬಟ್ ರಿಯಾಕ್ಷನ್ ವಾಸ್ ಡನ್ ಬೈ ಜೈಶಂಕರ್. ಬಟ್ ಅಲ್ಲಿ ಸದನದಲ್ಲಿ ನಮ್ಮ ಮಾನನ ನಾವೇ ಚರ್ಚೆ ಮಾಡಿಕೊಂಡು ಪರ ವಿರೋಧ ಮಾಡಿಕೊಂಡು ದಟ್ ಚರ್ಚೆ ಮಿಸ್ಲೀಡ್ ಟು ದ ಬೇರೆಯವ್ರಿಗೆ ಅವಕಾಶ ಆಗ್ತದೆ. ಆಹಾರ ಇದು ಮಾಡಬಾರ್ದು, ನೋಡಿ ಅಲ್ಲೇ 2 ಥರ ಇದ್ದಾರೆ ಅಂತಕ್ಕಂಥದ್ದು ಆಗಬಾರ್ದು ಅಂತೇಳಿ ಸದನದಲ್ಲಿ ಚರ್ಚೆ ಮಾಡಿ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರೋ ಯುದ್ಧ ದೇಶದ ಸಮಸ್ಯೆ ಅಲ್ಲ. ಹೌದು. ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳ ಸಹಕಾರ ಹೆಂಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಸಹಕಾರ ಕೊಡಬೇಕು. ಇದರಲ್ಲಿ ಯಾರೇ ಆಗಿರಲಿ, ನಾವು ಭಾರತೀಯರು ಅನ್ನೋ ಭಾವನೆ ಬರಬೇಕು. ಇದರಲ್ಲಿ ನಾವು ಹೆಂಗ್ ಲಾಭ ತಗೋಬೇಕು, ಅವ್ರಿಗೆ ಡಿವಿಡೆಂಡ್ ಮಾತಾಡಬೇಕು, ಅವ್ರನ್ನ ವಿರೋಧವಾಗಿ ಮಾತಾಡಿಸ್ಬೇಕು ಅನ್ನೋದು ಅವ್ರಿಗೆ ಬಂದಿದೆ. ಬಟ್ ಅದು ಮಾತಾಡಬಾರ್ದು. ನನ್ನ ಪ್ರಕಾರ ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಬಿಜೆಪಿ ಇರ್ಬೋದು, ಈ ವಿಚಾರದಲ್ಲಿ ವಿ ಆರ್ ಇಂಡಿಯನ್ಸ್, ನಮ್ಮ ದೇಶ ಅನ್ನೋ ಒಂದು ಭಾವನೆ ಬಂದಾಗ ಮಾತ್ರ ನೀವು ರಿಯಾಕ್ಷನ್ ಮಾಡಿ, ನೀವು ಹೇಳಿ ಅಂತ ಪ್ರಚೋದನೆ ಮಾಡೋದಿದೆಯಲ್ಲ, ರಾಂಗ್. ಅದು ಉತ್ತರ ಹೇಳದೇ ಇರ್ತಕ್ಕಂಥದ್ದು ಇದೆಯಲ್ಲ, ಬುದ್ಧಿವಂತಿಕೆ ರಾಜಕಾರಣ. ಖಂಡಿತ ಸರ್. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ಥಳೀಯ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಜನಪ್ರತಿನಿಧಿಗಳ ರೋಲ್ ಏನು, ಅವರ ಕರ್ತವ್ಯ ಏನಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಮಾಜಿ ಸಚಿವರು ಹಾಗೆಯೇ ಅರಕಲಗೂಡು ಶಾಸಕರಾಗಿರುವಂಥ ಎ ಮಂಜೂರು ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೋಡಿ, ಒಬ್ಬ ಜನಪ್ರತಿನಿಧಿ ಅಂದರೆ ಹೇಗಿರಬೇಕು ಅನ್ನೋದನ್ನು ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಜನಸಾಮಾನ್ಯ ಒಬ್ಬ ಮತದಾರ ಅಂದಾಗ ಅವನದ್ದೇ ಆದಂತಹ ನಿರೀಕ್ಷೆಗಳಿರ್ತಾರೆ. ಅದರಲ್ಲಿ ಶಾಸಕರ ಪಾತ್ರವೂ ಇರುತ್ತೆ, ಅಥವಾ ಆಡಳಿತ ವರ್ಗದ ಅಧಿಕಾರಿಗಳ ಪಾತ್ರ ಕೂಡ ಇರುತ್ತೆ, ಮುಖ್ಯಮಂತ್ರಿಗಳ ಪಾತ್ರ ಇರುತ್ತೆ. ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಪ್ರತಿಯೊಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.